ಸ್ನೇಹಿತರೆ, ಇವತ್ತು ತುಂಬ ಖುಷಿಯ ದಿನ. ನಮ್ಮ ಜೊತೆ ವೀರ ಯೋಧ, ಭಾರತ ದೇಶ ಕಂಡಂಥ ಒಬ್ಬ ವೀರ ಯೋಧ, ಭಾರತಕ್ಕಾಗಿ ದುಡಿದಂಥ ವೀರ ಸೇನಾನಿ, ಭಯೋತ್ಪಾದಕರ ಪಾಲಿಗೆ ಸಿಂಹ ಸ್ವಪ್ನವಾಗಿರುವಂಥ 62 ವರ್ಷದ ಚಿರ ಸುಂದರ ಯುವಕ ಕರ್ನಲ್ ತಮ್ಮಯ್ಯ ಉಡುಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್. ಜೈ ಹಿಂದ್ ಸರ್, ಜೈ ಹಿಂದ್. ಹೇಗಿದ್ದೀರಿ ಸರ್? ಆಲ್ ವೆಲ್. ಓಕೆ. ಸೊ ನಿಮ್ಮನ್ನು ನೋಡುವಾಗ ನನಗೊಂದು 62 ವರ್ಷದ ಒಂದು ಪ್ರಾಯದವ್ರ ಥರ ಕಾಣೋದಿಲ್ಲ ಸರ್. ನನಗೊಂದು 25ರ ಯುವಕನ ಒಂದು ಕಳೆ ಇದೆ ಸರ್ ಆ ಮುಖದಲ್ಲಿ. ಅದು ಒಂದು ಹೇಳ್ತಾರೆ, ಬ್ಯೂಟಿ ಲೈಸ್ ಇನ್ ದಿ ಐಸ್ ಆಫ್ ದ ಬಿಹೋಲ್ಡರ್. ದಟ್ ಈಸ್ ಯುವರ್ ಗ್ರೇಟ್ನೆಸ್. ನಾನು ನಿಜವಾಗ್ಲೂ ಕಾಂಪ್ಲಿಮೆಂಟ್ ಯು ಫಾರ್ ಸಚ್ ಫಾರ್ ಫೀಲಿಂಗ್ ದಟ್ ಐ ಆಮ್ ಸೋ ಯಂಗ್. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಸೊ ನಿಮ್ಮ ಈ ಒಂದು ವೇಷಭೂಷಣ ಡ್ರೆಸ್ ನಿಜವಾಗ್ಲೂ ನಮಗೊಂದು ನೋಡುವಾಗ ಖುಷಿ ಆಗುತ್ತೆ. ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಹೋಗುವಾಗ ನಮಗೊಂದು ವರ್ಡ್ ತುಂಬ ಬಿಲಾಯ್. ಸೊ ಬಿಲಾಯ್ ಮತ್ತು ನಿಮ್ಮ ನಂಟು ಅದು ಹೇಗೆ ಶುರುವಾಗುತ್ತೆ ಸರ್? ನಾನು ಹುಟ್ಟಿದ್ದು ಇಲ್ಲಿಂದವೇ ಹತ್ತಿರ, ತುಂಬ ಹತ್ತಿರ, ಉಪ್ಪಿನಕೋಟೆ ಅಂತ ಒಂದು ವಿಲೇಜ್ ಇದೆ. ನಾನು ಅಲ್ಲಿ ಹುಟ್ಟಿದ್ದು. ನಾನು ಹುಟ್ಟಿದಾಗ ನನ್ನ ತಂದೆ ಒಬ್ಬರು ಮೆಟಲರ್ಜಿಕಲ್ ಇಂಜಿನಿಯರ್. ಸೊ ಅವರು ಭಿಲೈ ಸ್ಟೀಲ್ ಪ್ಲಾಂಟ್ಲಿ ಕೆಲಸ ಮಾಡ್ತಿದ್ರು. ಸೊ ಆವಾಗ ಅದು ಹೊಸ್ತು ಸ್ಟೀಲ್ ಪ್ಲಾಂಟ್ ಇತ್ತು. ಸೊ ಹಾಗೆ ಅದು ಅವರದ್ದು ಸೋವಿಯತ್ ಯೂನಿಯನ್ಲಿ ಟ್ರೈನಿಂಗ್ ಎಲ್ಲ ಆದ ನಂತರ ನಮ್ಮನ್ನು ಅವ್ರು ಕರ್ಕೊಂಡು ಹೋದರು. ನಾನು ಆವಾಗ ತುಂಬ ಚಿಕ್ಕ ಮಗು ಇದೆ. ಸೊ ಆವಾಗ ಅಂದರೆ ಯು ಕ್ಯಾನ್ ಸೇವ್ 1959ಇಂದ ನಾನು ಬೆಳೆದದ್ದು ಭಿಲೈಲಿಯೇ. ನನಗೆ ಈಗಲೂ ಕೆಲವು ಸರ್ತಿ ಸಪ್ನಲ್ಲಿ ನಾನು ನೋಡುವಾಗ ನನಗೆ ಕಾಣ್ತದೆ ನಾನು ಭಿಲೈಲಿ ಇದ್ದೇನೆ ಅಂತ. ಅಷ್ಟು ಅದು ನ್ಯಾಚುರಲ್ ಕಾಣ್ತದೆ. ಯಾಕಂದರೆ ಅದು ಚಿಕ್ಕ ಮಗುವಿಂದ ಇದ್ದಾಗ ಪೂರಾ ಅಪ್ಬ್ರಿಂಗಿಂಗ್ ಪೂರಾ ಅಲ್ಲಿ ಆಗಿದ್ದು. ಅದು ಭಾರಿ ಒಳ್ಳೆ ಸಿಟಿ ಅದು. ನನಗೆ ತುಂಬ ಇಷ್ಟ. ನಾವು ಭಿಲೈನವರು ಎಲ್ಲಿಯಾದರೂ ಸೇರಿದರೆ ನಮಗೆ ಅದೇ ಓಲ್ಡ್ ಟೈಮ್ಸ್ ಇದು ನಾವು ಮಾತಾಡ್ತಾ ಇರ್ತೇವೆ. ಬಿಲೈಯಲ್ಲಿ ನಿಮ್ಮ ಒಂದು ಅನುಭವ, ಆ ಬಿಲೈ ಊರಿನ ಜೊತೆ ಆ ಒಂದು ಸ್ಕೂಲಿನ ಬಗ್ಗೆ ನಿಮ್ಮ ಹೇಗಿತ್ತು ಸರ್ ನಂಟು? ಭಿಲೈ ತುಂಬ ಒಳ್ಳೆ ವೆಲ್ ಪ್ಲ್ಯಾನ್ಡ್ ಸಿಟಿ. ಆವಾಗ ಸ್ಟೀಲ್ ಪ್ಲಾಂಟ್ ಆಗೋದು ಮುಂಚೆ ಅಲ್ಲಿ ಏನೂ ಇರಲಿಲ್ಲ. ಚಿಕ್ಕ ವಿಲೇಜ್ ಅದು, ಏನಿರಲಿಲ್ಲ. ಇದು ಸ್ಟೀಲ್ ಪ್ಲಾಂಟ್ ಆದ ನಂತರ ರೈಟ್ ಫ್ರಮ್ ಸ್ಕ್ರ್ಯಾಚ್ ಅಲ್ಲಿ ಪೂರ ಎಲ್ಲ ಶುರು ಮಾಡಿದ್ದು. ಸ್ಟೀಲ್ ಪ್ಲಾಂಟ್ ಸೋವಿಯಟ್ ಏಡಿಂದ ಆಗಿದ್ದು. ಸೋವಿಯತ್ ಯೂನಿಯನ್ ಪೂರ ಹಣ ಕೊಟ್ಟದ್ದು ಅದಕ್ಕೆ ಇದು ಮಾಡಲಿಕ್ಕೆ. ಮತ್ತು ಟೌನ್ಶಿಪ್ ಎಲ್ಲ ಅವ್ರು ಮಾಡಿದರು. ಒಳ್ಳೆ ವೆಲ್ ಲೇಡ್ ಔಟ್ ಸಿಟಿ. ಮತ್ತು ಭಾರಿ ಒಳ್ಳೆ ಎಜುಕೇಷನ್ ಸಿಸ್ಟಮ್ ಇತ್ತಲ್ಲಿ. ಎಜುಕೇಷನ್ ಸಿಸ್ಟಮ್ ಅದು ಎಷ್ಟು ಒಳ್ಳೇದಿತ್ತಂದರೆ ಆ ಟೈಮಿಗೆ ನಾನು ಸ್ಕೂಲ್ ಹೋಗೋ ಟೈಮಿಗೆ ಅದು ಮಧ್ಯಪ್ರದೇಶದ್ದು ಬೆಸ್ಟ್ ಸ್ಕೂಲ್. ಆಲ್ದೋ ಈ ದಿವಸಗಳ ಹಾಗೆ ರ್ಯಾಂಕಿಂಗ್ ಏನು ಇರ್ತಿರಲಿಲ್ಲ, ಬಟ್ ಸ್ಪೋಕನ್ ವರ್ಡ್ ಪ್ರಕಾರ ಅದು ಬೆಸ್ಟ್ ಸ್ಕೂಲ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ಅಲ್ಲಿದ್ದು ಸ್ಕೂಲ್ಸ್ ಎಲ್ಲ, ಅಲ್ಲಿದ್ದು ಮಕ್ಕಳು, ಭಿಲೈದು ಮಕ್ಕಳು IIT ಆಗಲಿ ಮತ್ತು ಏಮ್ಸ್ ಆಗಲಿ ಅದರದ್ದೆಲ್ಲ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಲಿ ಫಸ್ಟ್ ಬರೋದು ಅಥವಾ ಒಳ್ಳೆ ಪೊಸಿಷನ್ ಬರೋದು ಭಿಲೈದು ಮಕ್ಕಳೇ. ಹಾಗೆ ಎಲ್ಲ RECs ಎಲ್ಲ ಇರ್ತದೆ, ಎಲ್ಲಿ ಸ್ಟೇಟ್ ಕೋಟಾ ಇರ್ತದೆ. ಆ ಸ್ಟೇಟ್ ಕೋಟಾ ಎಲ್ಲ ಫಿಲ್ ಆಗೋದು ಭಿಲೈದು ಮಕ್ಕಳಿಂದ. ಹಾಗೆಲ್ಲ ಒಳ್ಳೆ ತುಂಬ ಭಾರಿ ಒಳ್ಳೆಯದು ಫಸ್ಟ್ ಕ್ಲಾಸ್ ಎಜುಕೇಷನ್ ಸಿಸ್ಟಮ್ ಇತ್ತು. ನಮಗೆ ಏನು ವೆರಿ ಚೀಪ್, ಏನು ದುಡ್ಡು ಹೆಚ್ಚು ತಗೊಳ್ತಿರ್ಲಿಲ್ಲ ಅಲ್ಲಿ. ಸೊ ಅದರ ವಿಷಯದಲ್ಲಿ ನಾನು ಮಾತಾಡಿದರೆ ಒಂದು ಎಪಿಸೋಡ್ ಅದೇ ನೀವು ಬೇಕಾದರೆ ಮಾಡ್ಬೋದು. ಸೊ ಬಿಲೈಯಲ್ಲಿ ಕಲಿತ ಎಲ್ಲ ಮಕ್ಕಳು ಡಾಕ್ಟರ್ಸ್, ಇಂಜಿನಿಯರ್ ಆಗಬೇಕಾದ್ರೆ ಕರ್ನಲ್ ತಮ್ಮಯ್ಯ ಉಡುಪ ಅವರು ಮಾತ್ರ ಆರ್ಮಿ ಕಡೆ ಮನಸ್ಸು ಮಾಡ್ತಾರೆ. ಏನಕ್ಕೆ? ಅದು ಏನಾಯ್ತಂದರೆ, ನಾನು ಚಿಕ್ಕ ಹುಡುಗ ಇದ್ದಾಗಲಿಂದವೇ ಅದು ನನ್ನ ತಲೆಯಲ್ಲಿತ್ತು ನನಗೆ ಆರ್ಮ್ಡ್ ಫೋರ್ಸಸ್ ಸೇರಬೇಕು ಅಂತ. ನನ್ನ ತಂದೆಯದು ಕೊಲೀಗ್ಸ್ ಎಲ್ಲ ಇರ್ತಿದ್ದರು. ಅವರು ನನ್ನನ್ನು ಕರೆಯುವುದೇ, ಕೆಲವರು ಜನರಲ್ ಅಂತ ಕರೀತಿದ್ರು, ಕೆಲವರು ಕರೀತಿದ್ರು ಎ ಮಿಲಿಟ್ರಿ ಮ್ಯಾನ್. ಐ ಡೋಂಟ್ ನೋ ವೈ, ಯಾಕಂತ ಅದು ಗೊತ್ತಿಲ್ಲ. ಮೇ ಬಿ ನಾನು ನಡೆಯೋದು, ಐ ಡೋಂಟ್ ನೋ. ಐ ಜಸ್ಟ್ ಟುಡೇ ವೆನ್ ಯು ಆಸ್ಕ್ ಮಿ ದಿಸ್ ಕ್ವಶನ್ ಐ ಕಾಂಟ್ ಸೇ ವೈ ದೇ ವರ್ ಕಾಲಿಂಗ್ ಮೀ ಲೈಕ್ ದ್ಯಾಟ್. ಬಟ್ ಹಾಗೆ ಇತ್ತು. ಸುಮಾರು ಜನರು ನನ್ನನ್ನು ಕರೆಯೋದೇ ಜನರಲ್ ಅಂತ. ಸೊ ಅದು ತಲೆಯಲ್ಲಿ ಏನೋ ಇತ್ತು, ಜನರಲ್ ಅಂದರೆ ಏನು ಅಂತ. ಮತ್ತೆ ಗೊತ್ತಾದಾಗ ಅವರು ಮಿಲಿಟ್ರಿಯಲ್ಲಿ ಇರ್ತಾರೆ. ಆವಾಗ ಏನು TV ಅಥವಾ ನಮ್ಮದು ಸೀರಿಯಲ್ಸ್ ಎಲ್ಲ ನಮಗೆ ಏನಿರಲಿಲ್ಲ. ಸೊ ಆವಾಗ ದ್ಯಾಟ್ ವಾಸ್ ನಾಟ್ ಹೌ ಐ ಲರ್ನ್ಡ್ ಅಬೌಟ್ ದಿ ಆರ್ಮ್ಡ್ ಫೋರ್ಸಸ್. ಮತ್ತು ಪೇಪರ್ ಎಲ್ಲ ತುಂಬ ಓದಿ ಅದರಲ್ಲೆಲ್ಲ ಇದ್ದಾಗ ಸೊ ಸಮಥಿಂಗ್ ಡಿಫ್ರೆಂಟ್. ಎಲ್ಲ ಇಲ್ಲಿದ್ದು ಮಕ್ಕಳು ಇಂಜಿನಿಯರಿಂಗ್, ಡಾಕ್ಟರಿಂಗ್, ಮೆಡಿಕಲ್ ಅದೇ ಯೋಚನೆ ಮಾಡೋದು. ಓನ್ಲಿ ಏಮ್ ವಾಸ್ ಟು ಜಾಯಿನ್ ಭಿಲೈ ಸ್ಟೀಲ್ ಪ್ಲಾಂಟ್. ಹಾಗೆಲ್ಲ ಇರ್ತಿದ್ದಿತ್ತು. ನನಗೆ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಮತ್ತು I always felt that armed forces is something which I must try for, and when I expressed this
desire to be in the armed forces, it was not curbed down by my parents. Okay. ಅವ್ರು ಏನು ಹೇಳಿಲ್ಲ, ಓ ನಮ್ಮ ಒಬ್ಬನೇ ಮಗ ನೀನು ಹೇಗೆ ಹೋಗ್ತಿ ಹಾಗೇನ ಏನು ಹೇಳಿಲ್ಲ. ದೇ ಎನ್ಕರೇಜ್ ಮೀ. ಬಟ್ ಹೇಗಿತ್ತು ನಿಮ್ಮ ಪೇರೆಂಟ್ಸ್ ಅವರ ರಿಯಾಕ್ಷನ್ ಹೇಗಿತ್ತು ನೀವು ಮೊದಲು ಬಾರಿ ಹೇಳಿದಾಗ? ಅದು ಕಷ್ಟ ಉಂಟು, ಸುಲಭ ಇಲ್ಲ ಹೋಗಲಿಕ್ಕೆ. ಓಕೆ. ನಿನಗೆ ಯು ಹ್ಯಾವ್ ಟು ಮೇಕ್ ಎಫರ್ಟ್ಸ್. ನೀನು ಅಲ್ಲಿ ಹೀಗೆ ಹೋಗ್ಬೋದು ಅಂತ ಯೋಚನೆ ಮಾಡಬೇಡ, ತುಂಬ ಎಫರ್ಟ್ಸ್ ಮಾಡಬೇಕು ಅಂತ ಒಟ್ಟು ಹೇಳಿದರು. ಮತ್ತು ಎಲ್ಲಿ ಎಫರ್ಟ್ ಮಾಡಬೇಕು, ಹೇಗೆ ಎಫರ್ಟ್ ಮಾಡಬೇಕು ಅದೇನು ಗೊತ್ತಿರಲಿಲ್ಲ. ಇದರ ಮಧ್ಯದಲ್ಲಿ 1971 ಇದು ಇಂಡೋ ಪಾಕ್ ವಾರ್ ಆಯಿತು. ವಾರ್ ಆದ ನಂತರ ದಟ್ ಟೈಮ್ ಐ ವಾಸ್ ಐ ಥಿಂಕ್ ಇನ್ ಕ್ಲಾಸ್ 9th or 10th, ಪ್ರಾಬ್ಲಿ 9th ಐ ವಾಸ್ ದೇರ್. ಸೊ ಏನಾಯ್ತಂದರೆ ಇಮಿಡಿಯೇಟ್ಲಿ ಆಫ್ಟರ್ ದ ವಾರ್ ಯಂಗ್ ಕ್ಯಾಪ್ಟನ್, ಸ್ಮಾರ್ಟ್ ಲುಕಿಂಗ್ ಕ್ಯಾಪ್ಟನ್ ಅವರು ಭಿಲೈಗೆ ಬಂದರು. ಅವರು ಯಾರೋ ರಿಲೇಟಿವ್ ಇದ್ದರು ಭಿಲೈಲಿ, ಅವರನ್ನು ಮೀಟ್ ಆಗ್ಲಿಕ್ಕೆ ಬಂದರು. ಸೊ ಅದೇನೋ ನ್ಯೂಸ್ ಬಂತು, ಐ ಥಿಂಕ್ ಹಿ ವಾಸ್ ರಿಲೇಟೆಡ್ ಟು ಸಮ್ ಆಫ್ ಅವರ್ ಟೀಚರ್ಸ್ ಆರ್ ಸಮಥಿಂಗ್, ಅದು ಸಹ ಏನೋ ಇತ್ತು, ಅವ್ರ ನೇಬರ್ ಸಮಥಿಂಗ್ ಲೈಕ್ ದ್ಯಾಟ್. ಐ ಡೋಂಟ್ ನೋ ದ ಸ್ಪೆಸಿಫಿಕ್ಸ್, ಬಟ್ ಅವ್ರು ಬಂದರು. ಅವರನ್ನು ನಮ್ಮ ಸ್ಕೂಲಿಗೆ ಕರೆದ್ರು ಟು ಗಿವ್ ಅ ಟಾಕ್ ಆನ್ ವಾಟ್ ಹ್ಯಾಪನ್ಡ್. ಅದು ವೆರಿ ವೆರಿ ನೈಸ್ಲಿ ಹಿ ಪ್ರೆಸೆಂಟೆಡ್. ಹಿ ಟುಕ್ ಅ ಬೋರ್ಡ್ ವೆರಿ ಮೆಥಾಡಿಕಲಿ. ಇಷ್ಟವರೆಗೆ ನಮ್ಮ ಟೀಚರ್ಸ್ ಎಲ್ಲ ನಮ್ಮ ವಾರ್ ಟೈಮಿಗೆ ಎಲ್ಲ ಹೇಳ್ತಾ ಇದ್ರು, ಇವತ್ತು ಇದಾಯಿತು ಹೀಗೆಲ್ಲ. ಡಿಸೆಂಬರ್ 16th ವರೆಗೆ ವಾರ್ ಆಗ್ತಾಯಿತ್ತಲ್ವ, ಪ್ರತಿದಿನ ನಮ್ಗೆ ಏನಾದರೂ ಹೇಳ್ತಾ ಇದ್ರು. ಬಟ್ ದ ವೇ ದಿಸ್ ಜೆಂಟಲ್ಮೆನ್ ಎಕ್ಸ್ಪ್ಲೇನ್ಡ್ ಆಸ್ ಅನ್ ಆರ್ಮಿ ಆಫೀಸರ್, ಹೀಗಾಯಿತು, ನಾನು ಇಲ್ಲಿ ಇದ್ದೆ, ನಾನು ಇದು ಮಾಡಿದ್ದೆ, ಇಟ್ ವಾಸ್ ವೆರಿ ನೈಸ್. ಫೆಲ್ಟ್ ಲೈಕ್ ಕಾಪಿಂಗ್ ದಟ್ ಚಾಪ್. ನಾನು ಕೂಡ ಒಂದಿನ ಈ ತರ ಹೀಗೆ ಮಾಡಬಹುದು. ಐ ಮೀನ್ ಲುಕ್ ಎಟ್ ಹಿಸ್ ಕ್ಲಾರಿಟಿ, ಲುಕ್ ಎಟ್ ಹಿಸ್ ದ ವೇ ಹಿ ಇಸ್ ವಾಕಿಂಗ್, ಟಾಕಿಂಗ್ ಆ್ಯಂಡ್ ಅದೆಲ್ಲ ಆಯಿತು. ಸೊ ದೆನ್ ಅದು ಆರ್ಮಿಲಿ ಎಲ್ಲ ಎಂತ ಆಗ್ತದೆ ಅಂದರೆ, ವೆನ್ ಎವರ್ ಯು ಹ್ಯಾವ್ ಅ ಟಾಕ್ ಆರ್ ಸಮಥಿಂಗ್, ದೆನ್ ದ ಸ್ಟ್ಯಾಂಡರ್ಡ್ ಥಿಂಗ್ ಈಸ್ ಎನಿ ಕ್ವಶನ್ಸ್, ಎನಿ ಒನ್, ಹಾಗೆ. ಸೊ ಹಿ ಆಸ್ಡ್ ಅ ಕ್ವಶನ್. ಐ ಮೀನ್ ಹಿ ಸೆಡ್, ಹಿ ಎಂಕರೇಜ್ಡ್ ಆಸ್ಕಿಂಗ್ ಕ್ವಶನ್ಸ್. ಸೊ ಒನ್ ಸ್ಟೂಡೆಂಟ್ ಹೂ ವಾಸ್ ಇನ್ ದ 11th ಕ್ಲಾಸ್, he got up and says, ಇದು ಅಂತ. So why are you asking all this? Are you interested? Yes sir, I am interested in joining the army. Then I came to know this chap, so far he had been keeping quiet. Now he also wants to join the army. So then 2 or 3 people like us, means who are interested, we made a small group kind of thing. Not exactly group, that we were well-wishers of each other. So he paved the way, he went to NDA, and then another chap after him followed him. Hage I came to know NDA sa ide anta. That gentleman was the son of an ex-serviceman. His father had retired, his mother was working in the hospital, and ಹಾಗೆ ಗೊತ್ತಾಗಿ ನನಗೆ ಸ್ವಲ್ಪ ಆರ್ಮಿ ವಿಷಯದಲ್ಲಿ ಗೊತ್ತಾಗ್ಲಿಕ್ಕೆ, ನನಗೆ ಸೇರಬೇಕಾದ್ರೆ NDA ಆಗಿ ಸೇರಿರಬಹುದು ಹಾಗೆ ಗೊತ್ತಾಯಿತು. ದೆನ್ ಐ ಕೇಮ್ ಟು ನೋ ದಟ್ ಅದರಲ್ಲಿ ತುಂಬ ಟಫ್ ಎಕ್ಸಾಮ್ ಇದೆ, ಅದೆಲ್ಲ ಮಾಡಬೇಕು, ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು, ಹೀಗೆ ಇಂಟರ್ವ್ಯೂಗೆಲ್ಲ ಹೋಗಬೇಕು. ದಟ್ ಈಸ್ ದ ವೇ ಐ ಕೇಮ್ ಟು ನೋ ಅ ಲಿಟಲ್ ಬಿಟ್ ಅಬೌಟ್ ದಿ ಆರ್ಮ್ಡ್ ಫೋರ್ಸ್. ಏರ್ ಫೋರ್ಸಿಗೆ ಒಂದು ಟೆಸ್ಟ್ ಕೊಡ್ತೀರಿ, ಹೌದು, ರಿಜೆಕ್ಟ್ ಆಗ್ತೀರಿ, ಯಾವ ರೀತಿಯ ನೋವು ಅನುಭವಿಸಿದ್ದೀರಿ? ನೋಡಿ, ಅದು ನಾನು ಹೇಳಿದ್ದಲ್ವ NDAಗೆ ಅಂತ. NDAಗೆ ಅಪ್ಲೈ ಮಾಡಿದರೆ ಯು ಹ್ಯಾವ್ ಟು ಗಿವ್ 3 ಆಪ್ಷನ್ಸ್. ವೆದರ್ ಯು ಹ್ಯಾವ್ ಆರ್ಮಿ, ನೇವಿ, ಏರ್ ಫೋರ್ಸ್, ವಾಟ್ ಈಸ್ ಯರ್ ಫಸ್ಟ್ ಆಪ್ಷನ್? ಮೈ ಫಸ್ಟ್ ಆಪ್ಷನ್ ವಾಸ್ ಏರ್ ಫೋರ್ಸ್, ಫೈಟರ್ ಪೈಲಟ್ ಆಗುವ ಅಂತ. ಸೊ ಅದಕ್ಕೆ ಇಂಟರ್ವ್ಯೂಗೆ ರಿಟರ್ನ್ ಎಕ್ಸಾಮ್ ಆಯಿತು, NDAದು UPSC ಎಕ್ಸಾಮ್. ಸೊ ಅದರಲ್ಲಿ ಕ್ವಾಲಿಫೈ ಆಯಿತು. ಮತ್ತು ದೆ ಕಾಲ್ಡ್ ಫಾರ್ ಇಂಟರ್ವ್ಯೂಗೆ ಹೋದೆ. ಅದು 4-5 ದಿನದ್ದು ಇಂಟರ್ವ್ಯೂ ಇರ್ತದೆ. ಸೊ ಇಂಟರ್ವ್ಯೂಗೆ ಹೋಯಿತು. ಇಂಟರ್ವ್ಯೂ ಹೋದರೆ ಅದರಲ್ಲಿ ಸಹ ಅದು ಸೋ ಫೋಕಸ್ಡ್, ಎಷ್ಟು ಒಳ್ಳೆ ಪ್ರಿಪೇರ್ ಮಾಡಿದ್ದಿದೆ ಅಂದರೆ, there was no question of failing in the SSB. So I passed the interview also. Then they sent us for medical. Medical ಹೋದ ನಂತರ ಅದು 3-4 ದಿನದ ಮೆಡಿಕಲ್ ಇರ್ತದೆ. ವೆರಿ ಟಫ್ ಮೆಡಿಕಲ್, ಪೂರಾ ಹೆಡ್ ಟು ಟೋ ಪೂರಾ ಚೆಕ್ ಮಾಡ್ತಾರೆ, ವೇರಿಯಸ್ ಟೆಸ್ಟ್ಸ್, ಎವ್ರಿಥಿಂಗ್. ಸೊ ಅದು ಚೆಕ್ ಮಾಡಿದಾಗ ನನಗೆ ಒಂದು ಲಂಬರ್ ಸ್ಕೋಲಿಯೋಸಿಸ್ ಅಂತ ಒಂದು ಉಂಟು ಅಂತ ಹೇಳಿದರು. ಆರ್ಥೋಪೆಡಿಕ್ ಸರ್ಜನ್ ಸೆಡ್ ಲಂಬರ್ ಸ್ಕೋಲಿಯೋಸಿಸ್. ಅದೇನಂದರೆ ಕರ್ವೇಚರ್ ಆಫ್ ದ ಸ್ಪೈನ್. ದಿ ಕಮಾಂಡಿಂಗ್ ಆಫೀಸರ್ ಆಫ್ ದಿ ಎಸ್ಟಾಬ್ಲಿಷ್ಮೆಂಟ್ ವೇರ್ ದಿ ಮೆಡಿಕಲ್ ವಾಸ್ ಡನ್, ಅವ್ರು ಕರೆದು ಹೇಳಿದರು, ಅನ್ಫಾರ್ಚುನೇಟ್ಲಿ ಯು ಆರ್ ರಿಜೆಕ್ಟೆಡ್ ಬಿಕಾಸ್ ಆಫ್ ಲಂಬರ್ ಸ್ಕೋಲಿಯೋಸಿಸ್. ಐ ವಾಸ್ ಅಬ್ಸಲ್ಯೂಟ್ಲಿ ಶಾಕ್ಡ್. ಐ ಸೆಡ್, ವಾಟ್ ಇಸ್ ದಿಸ್? ಇದೇನು ಅಂತ. ಅವ್ರು ಹೇಳಿದರು, ದಿಸ್ ಇಸ್ ಕಾಲ್ಡ್ ಕರ್ವೇಚರ್ ಆಫ್ ದ ಸ್ಪೈನ್, ಯು ಆರ್ ಅ ಬಾರ್ಡರ್ ಲೈನ್ ಕೇಸ್, ಬಟ್ ಇಟ್ ಈಸ್ ದೇರ್. ಸೊ ದೆನ್ ಐ ಸೆಡ್, ವೈ ಡೋಂಟ್ ಯು ಸೆಲೆಕ್ಟ್ ಮೀ? ಐ ಮೀನ್, today I realized that it was absolutely stupidity to ask him also. He was doing his job. So he said, listen, it is like this. Adu madidre, when you eject from an aircraft, if something happens, you have to eject. When you eject from an aircraft, even if your spine is straight, there are bright chances that it will be, you will have some accident, something may break and all that. But if it is already deformed ab initio, then can be virtual certain death. So there is no question of your being selected. Hage ಹೇಳಿದ್ರು. So you see, all these years I have been wanting to join armed forces. How do you feel a 17-year-old boy will feel at that time when entire ambition of life
ಗೆಟ್ಸ್ ಕಂಡ ಸ್ಟ್ರ್ಯಾಂಗಲ್ಡ್. ಚುನೂರು ಆಯ್ತು. ಅದು ಹಾಗೆ ಹಾಗೆ ಆಯಿತು ನನಗೆ. ತುಂಬ ಬೇಜಾರಾಯ್ತಂದರೆ ಫಾರ್ ಮೀ ಇಟ್ ವಾಸ್ ಲೈಕ್ ಎಂಡ್ ಆಫ್ ದ ವರ್ಲ್ಡ್. ಅಯ್ಯೋ ಏನೋ ತಪ್ಪಾಗಿದೆ, ಇದು ಯಾಕೆ ವೈ ಮೀ ಅಂತ ಅದೆಲ್ಲ ಫೀಲಿಂಗ್ ಬರ್ಲಿಕ್ಕೆ ಶುರುವಾಯಿತು. ಬಟ್ ದೆನ್ ಐ ವೆಂಟ್ ಬ್ಯಾಕ್ ಟು ಭಿಲಾಯಿ ಫ್ರಮ್ ಡೆಲ್ಲಿ. ಸೊ ಮೈ ಪೇರೆಂಟ್ಸ್ ವರ್ ವೆರಿ ಸಪೋರ್ಟಿವ್. ಅವ್ರು ಹೇಳಿದರು ಏನು ಮಾಡ್ಲಿಕ್ಕೆ ಸಾಧ್ಯ, ಇದು ನಿನ್ನ ಕೈಲಿ ಇಲ್ಲ, ನಿನ್ನ ಪ್ರಯತ್ನ ನೀನು ಪೂರ ಮಾಡಿದ್ದಿ, ನಿನ್ನ ಕೈಲಿ ಇಲ್ಲ. ಸೊ ಯು ಮಸ್ಟ್ ರೈಸ್ ಫ್ರಮ್ ದಿಸ್. ಇದು ಯು ಕೆನಾಟ್ ಸಿಟ್ ಹಿಯರ್ ಇನ್ ಆ್ಯಂಡ್ ಲೋದ್ ಇನ್ ಸೆಲ್ಫ್ ಪಿಟಿ. ಯು ಮಸ್ಟ್ ಗೆಟ್ ಔಟ್ ಆಫ್ ದ. ಇಟ್ ವಾಸ್ ಈಸಿಯರ್ ಸೆಡ್ ದೆನ್ ಡನ್, ಬಟ್ ಇಟ್ ವಾಸ್ ಅ ಬಿಗ್ ಶಾಕ್ ಫಾರ್ ದೆಮ್ ಆಲ್ಸೋ. ಅವ್ರಿಗೆ ಸಹ ಏನು ಮಾಡೋದು ಅಂತ ಅವ್ರಿಗೆ ಸಹ ಆವಾಗ, ಬಿಕಾಸ್ ನಾನ್ ಮಿಲಿಟ್ರಿ ಫ್ಯಾಮಿಲಿ, ನಾನ್ ಮಿಲಿಟ್ರಿ ಸರೌಂಡಿಂಗ್ಸ್, ಯಾರು ಹೇಳೋರಿಲ್ಲ, ಏನು ಅಡ್ವೈಸ್ ಕೊಡೋರಿಲ್ಲ. ಸೊ ಇಟ್ ವಾಸ್ ಅ ಬಿಗ್ ಸೆಟ್ ಬ್ಯಾಕ್ ಫಾರ್ ಆಲ್ ಆಫ್ ಅಸ್, ಫಾರ್ ದಿ ಎಂಟೈರ್ ಫ್ಯಾಮಿಲಿ. ನಾವು ಮೆಡಿಕಲ್ ಅಲ್ಲಿ ಭಿಲಾಯಿಲಿ ಒಳ್ಳೆ ಹಾಸ್ಪಿಟಲ್ಸ್ ಎಲ್ಲ ಇದೆ, ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗಿ ಚೆಕ್ ಮಾಡಿದ್ದಾರೆ. ಅವ್ರು ಹೇಳಿದ್ರು ಎಲ್ಲ ನೋ ಡೌಟ್ ಅಬೌಟ್ ಇಟ್, ಹಿ ಹಸ್ ಗಾಟ್ ಲಂಬರ್ ಸ್ಕೋಲಿಯೋಸಿಸ್, ಬಟ್ ವೈ ಡಸಂಟ್ ಹಿ ಡೂ ಸಮ್ ಫಿಸಿಯೋಥೆರಪಿ ಫಾರ್ ದ್ಯಾಟ್. ಅವ್ರು ಹೇಳಿ ನನಗೆ ಒಂದು ಫಿಸಿಯೋಥೆರಪಿ ಎಲ್ಲ ಹೇಳಿಕ್ಕೆ ಶುರು ಮಾಡಿದ್ರು. ದ್ಯಾಟ್ ಈಸ್ ಹೌ ದ್ಯಾಟ್ ಎಪಿಸೋಡ್ ಕೇಮ್ ಟು ಎನ್ ಎಂಡ್. ಮತ್ತೆ ಕರ್ನಾಟಕಕ್ಕೆ ಬರ್ತೀರಿ, ಎಜುಕೇಷನ್ ಕಂಟಿನ್ಯೂ ಮಾಡಲು. ಕರೆಕ್ಟ್. ಬಾಲ್ಯದಲ್ಲಿ ಕಳೆದ ನೆನಪು ಅಷ್ಟು ನೆನಪಿದೆಯೇನೋ ಗೊತ್ತಿಲ್ಲ. ಮತ್ತೊಂದು ಸರ್ತಿ ಕರ್ನಾಟಕಕ್ಕೆ ಬರೋ ಹೇಗೆ ಅನಿಸ್ತು ಸರ್? ಮತ್ತೊಂದು ಸರ್ತಿ ಅಂದರೆ ಇಟ್ ವಾಸ್ ನಾಟ್ ದ ಫಸ್ಟ್ ಟೈಮ್ ಹಾಗೆ ಬರೋದು. ಯಾಕಂದರೆ ವೆಕೇಷನ್ಲಿ ಎಲ್ಲ ಬರ್ತಿದ್ದಿತ್ತು. ನಾವು ವೆಕೇಷನ್ಲಿ ಬಂದಾಗ ಇಲ್ಲಿಗೆ ಉಪ್ಪಿನಕೋಟೆಗೆ ಬರ್ತಿದ್ದಿತ್ತು, ಕೊಡೆತ್ತೂರು ಅಂದರೆ ಕಿನ್ನಿಗೋಳಿ ಹತ್ರ ನಮ್ಮ ಊರಿದೆ, ತಂದೆದ ಮನೆ, ಅಲ್ಲೆಲ್ಲ ನಾವು ಹೋಗ್ತಿದ್ದಿತ್ತು. ಬಟ್ ಅದೇ ಮೀನ್ಸ್ ಅಟ್ ದ ಮೋಸ್ಟ್ ಇಟ್ ವಾಸ್ 5 days, 10 days, ಅಟ್ ದ ಮೋಸ್ಟ್ 15, ನೆವರ್ ಮೋರ್ ದೆನ್ 15 days ಅಟ್ ಅ ಸ್ಟ್ರೆಚ್. ಬಟ್ ಏನಾಯ್ತು ಅಂದರೆ ತಂದೆ ತಾಯಿ ಹೇಳಿದರು ನೀನು ಇಂಜಿನಿಯರಿಂಗ್ ಮಾಡು ಅಂತ ಹೇಳಿದರು. ತೋ ನನಗೆ ಅಡ್ಮಿಷನ್ ಎಲ್ಲ ಜಾಗಲ್ಲಿ ಸಿಕ್ಕಿತ್ತು. ಬಿಕಾಸ್ ನಾನು NDAಗೆ ಪ್ರಿಪ್ರೇಷನ್ಲಿ ಅಷ್ಟು ಒಳ್ಳೆ ಪ್ರಿಪ್ರೇಷನ್ ಮಾಡಿದ್ದೆ. ನನಗೆ ನನ್ನ ಹೈಯರ್ ಸೆಕೆಂಡ್ರಿ ವಿಚ್ ವಾಸ್ ದಿ ಎಂಟ್ರೆನ್ಸ್ ದಟ್ ಟೈಮ್ ಎಟ್ ದಿ ಎಂಟ್ರಿ ಲೆವೆಲ್ ಫಾರ್ ಇಂಜಿನಿಯರಿಂಗ್, ಅದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಆಗಿದ್ದಿತ್ತು. ಸೊ ಐ ಗಾಟ್ ಅಡ್ಮಿಷನ್ ಎವ್ರಿವೇರ್. ಸೊ ತಂದೆ ತಾಯಿ ಹೇಳಿದರು ಇವನಿಗೆ ಬೇರೆ ಎಲ್ಲ ಜಾಗ ಕಳಿಸೋದು ಬೇಡ, ನಾವು ಇದು KREC ಇಟ್ ವಾಸ್ ಸಪೋಸ್ ಟು ಬಿ ದ ಬೆಸ್ಟ್, ಈವನ್ ನೌ ಇಟ್ ಈಸ್ ದಿ ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್ ಕಾಲೇಜಸ್. ಅವ್ರು ಹೇಳಿದರು ಅಲ್ಲಿಗೆ ಕಳಿಸೋ, ನಮ್ಮದೇ ಊರು, ಅಲ್ಲಿಗೆ ಹೋಗಲಿ ಅಂತ. So I had come with mixed feelings. Ayo, why have I come here? I have come here not because I'm very happy, because something has happened. So why to do engineering? Ayo, ide ಮಾಡಿ, I have to go back to that engineering line, ಅದೆಲ್ಲ ಮಾಡಬೇಕು ಹೀಗೆಲ್ಲ ಅಂತ ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್ಸ್ ಇತ್ತು. ಸೊ but there were good things. Place wise it was good, friends wise it was good. The KREC being KREC, such a fantastic place, the facilities there were top class, everything was there, good education, everything was there, but I was not a good student. Okay. Focus was everything other than studies. Okay. College, nama Bhilaili sa schools li, I was very good as a orator in dramatics and writing and all that. So Surat Kal was an extension of that only. Okay. For me. Okay. ನಾನು ಅದೇ ಮಾಡ್ತಾ ಇದ್ದೆ ಆಡೋದರಲ್ಲಿ. ಮತ್ತು ಐ ಆಮ್ ವೆರಿ ಫಾಂಡ್ ಆಫ್ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್. ಸೊ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಮಾಡೋದು, ಎಲ್ಲ ಇದು ಮಾಡೋದು, ಸ್ವಲ್ಪ ಛೋಟ ಮೋಟ ನೇತಾಗಿರಿ ಮಾಡೋದು. ಸೊ ಅದರಲ್ಲಿ ಎಲ್ಲ ಟೈಮ್ ಪಾಸ್ ಆಯಿತು ನಂದು. ಓಕೆ. ತಮ್ಮಯ್ಯ ಸರ್, ಮತ್ತೆ ಆರ್ಮಿಗೆ ಇನ್ನೊಂದು ಸರ್ತಿ ಸೆಕೆಂಡ್ ಇನ್ನಿಂಗ್ಸ್, ಅದು ಹೇಗಿತ್ತು ಸರ್ ಜರ್ನಿ? ಇನ್ನೊಮ್ಮೆ ನೀವು ಅಂದರೆ ನೀವು ಕೇಳೋದು ನಾನು ಪುನಃ ಆರ್ಮಿದು ಹೇಗೆ ನಾನು ಇದು ಮಾಡಿದ್ದು, ಅದು ಏನಾಯ್ತಂದರೆ ನಾನು ನಿಮ್ಗೆ ಹೇಳಿದ್ದು, ನನಗೆ ಒಂದು ಫಿಸಿಯೋಥೆರಪಿ ಅವ್ರು ಹೇಳಿದ್ದಿದ್ರು, ನಮ್ಮ ಆರ್ಥೋಪೆಡಿಕ್ ಸರ್ಜನ್ ಹೇಳಿದ್ದಿದ್ರಲ್ವ, ಅದು ನಾನು ಮಾಡ್ತಾಯಿದ್ದೆ, ರೆಗ್ಯುಲರ್ಲಿ ಮಾಡ್ತಾಯಿದ್ದೆ. ಬೇರೆ ಏನು ಮಾಡಿದ್ರು ಪ್ರತಿದಿನ ನಾನು ರಿಲಿಜಿಯಸ್ಲಿ ನಾನು ನನ್ನ ಫಿಸಿಯೋಥೆರಪಿ ಮಾಡ್ತಾಯಿದ್ದೆ ಎವ್ರಿ ಡೇ. ಮತ್ತು ಹೀಗೆ ಬಿಕಾಸ್ ಐ ಹ್ಯಾಡ್ ಲಾಟ್ ಆಫ್ ಟೈಮ್, ಏನು ಲಾಟ್ ಆಫ್ ಎನರ್ಜಿ ವಾಸ್ ದೇರ್. ಸೊ ಒನ್ ಡೇ ಐ ಜಸ್ಟ್ ರೋಟ್ ಅ ಲೆಟರ್ ಟು ಏರ್ ಹೆಡ್ ಕ್ವಾರ್ಟರ್ಸ್. ನಾನು ಬರೆದೆ ಹೀಗೆ ಐ ವಾಸ್ ರಿಜೆಕ್ಟೆಡ್ ಫಾರ್ ಸಚ್ ಆ್ಯಂಡ್ ಸಚ್ ರೀಸನ್, ನನಗೆ ಹೀಗಾಗಿದ್ದಿತ್ತು, ಈಗ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ, ನಾನು ಪುನಃ ಟ್ರೈ ಮಾಡಿದರೆ ಅದೇ ಲಂಬರ್ ಸ್ಕೋಲಿಯೋಸಿಸ್ ವಿಲ್ ಇಟ್ ಬಿ ಅ ಕಾಸ್ ಫಾರ್ ರಿಜೆಕ್ಷನ್ ಅಂತ ನಾನು ಬರೆದೆ. ಸೊ ಅಲ್ಲಿಂದ ಪ್ರಾಂಪ್ಟ್ಲಿ ಕೆಲವು ಸರ್ತಿ ನಾವು ಯೋಚನೆ ಮಾಡಿದ್ದು ಅಪ್ಲೈ ನೋ ರಿಪ್ಲೈ ಟೈಪ್, ನಾವು ಕಾಗದ ಬರೀತೇವೆ, ಯಾರು ಜವಾಬ್ ಮಾಡೋದಿಲ್ಲ. ಮಾತ್ರ ಆರ್ಮ್ಡ್ ಫೋರ್ಸಸ್ಲಿ ಲಕಿಲಿ ಹಾಗಿಲ್ಲ. ಸೊ ಇಮಿಡಿಯೇಟ್ಲಿ ಸಂಬಡಿ ರೆಸ್ಪಾಂಡೆಡ್. ಅಲ್ಲಿಂದ ಕಾಗದ ಬರೆದ್ರು ಏನಂದರೆ, ಎಟ್ ದಿಸ್ ಸ್ಟೇಜ್ ವಿ ಕೆನಾಟ್ ಸೇ ವೆದರ್ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಕಾಸ್ ಫಾರ್ ರಿಜೆಕ್ಷನ್, ಬಿಕಾಸ್ ಎವ್ರಿ ಟೈಮ್ ಇಟ್ ವಿಲ್ ಬಿ ಅ ಫ್ರೆಶ್ ಮೆಡಿಕಲ್ ದಟ್ ವಿಲ್ ಬಿ ಡನ್ ಆ್ಯಂಡ್ ವಿ ಡೋಂಟ್ ಕೀಪ್ ದ ರೆಕಾರ್ಡ್ಸ್ ಆಫ್ ಆಲ್ ದೀಸ್ ಓಲ್ಡ್ ಕೇಸಸ್. ಹಾಗೆ ಬರೆದ್ರು. ಸೊ ದ್ಯಾಟ್ ಗಿವ್ ಮಿ ಅ ಹೋಪ್, ಮೀನ್ಸ್ ಇಫ್ ಐ ಟ್ರೈ ಅಗೇನ್ ದೆರ್ ಕ್ಯಾನ್ ಬಿ a way out. I mean, I can make a way into the armed forces once again anta. So
ವೆನ್ ಐ ವಾಸ್ ಇನ್ ದ ಫೈನಲ್ ಇಯರ್ ನಾನು ಪುನಃ ಅಡ್ವರ್ಟೈಸ್ಮೆಂಟ್ ಬಂತು. ಅಡ್ವರ್ಟೈಸ್ಮೆಂಟ್ ಬಂತು, ಸೊ ಐ ಸೆಟ್ ಕಮ್ ಆನ್, ಲೆಟ್ಸ್ ಟ್ರೈ, ವೈ ನಾಟ್, ಟ್ರೈ ಮಾಡಿದ್ದೆ. ಟ್ರೈ ಮಾಡಿದ್ದೆ. ಸೊ ದೆನ್ ಐ ವಾಸ್ ಕಾಲ್ಡ್ ಫಾರ್ ದಿ ಇಂಟರ್ವ್ಯೂ ಒನ್ಸ್ ಅಗೇನ್. ಆ್ಯಂಡ್ ವೆನ್ ಐ ವೆಂಟ್ ಫಾರ್ ದ ಇಂಟರ್ವ್ಯೂ ಕ್ಲಿಯರ್ ಆಯಿತು. ಇಂಟರ್ವ್ಯೂ ಕ್ಲಿಯರ್ ಆದ ನಂತರ ನಾನು ಮೆಡಿಕಲಿಗೆ ಹೋದೆ. ಮೆಡಿಕಲಿಗೆ ಹೋದ ನಂತರ ಅದರಲ್ಲಿ ಒಂದು ಫಾರ್ಮ್ ಇರ್ತದೆ, ಪ್ರೀ ಮೆಡಿಕಲ್. ಅದರಲ್ಲಿ ಪೂರ ಕೇಳ್ತಾರೆ, ನಿಮ್ಮದು ಮುಂಚೆ ಮೆಡಿಕಲ್ ಆಗಿದೆಯಾ, ಅದರಲ್ಲಿ ನಿಮಗೆ ಏನಾದರೂ ರಿಜೆಕ್ಟ್ ಮಾಡಿದ್ದಾರಾ ಏನು, ಹೀಗೆಲ್ಲ ಕೇಳ್ತಾರೆ. ಸೊ ಮುಂಚೆವೇ ನನಗೆ ಸುಮಾರು ಜನರು ಎಲ್ಲ ಹೇಳಿದ್ರು, ನೀನು ಅದೆಲ್ಲ ಬರೆಯೋದು ಅಗತ್ಯ ಇಲ್ಲ, ನಿಮಗೆ ಅವ್ರು ಬರೆದಿದ್ದಾರೆ ಅದರಲ್ಲಿ, ದೇ ಡೋಂಟ್ ಹ್ಯಾವ್ ದ ರೆಕಾರ್ಡ್ಸ್, ವೈ ಡು ಯು ವಾಂಟ್ ಟು ಕ್ರಿಯೇಟ್ ಅ ಪ್ರಾಬ್ಲಮ್ ಫಾರ್ ಯುವರ್ ಸೆಲ್ಫ್. ನನಗೆ ಅದು ಮನಸ್ಸು ಕೇಳ್ತಾ ಇಲ್ಲ. ಅದು ನನಗೆ ಆ ಅವ್ರ ಹತ್ರ ನಾನು ಹೇಳಿದ್ದೆ, ಅದು ಸರಿಯಲ್ಲ, ಇಲ್ಲ ಅದೆಲ್ಲ ಏನು ನಿನಗೆ ಗೊತ್ತಿಲ್ಲ, ಎಲ್ಲರೂ ಹೀಗೆ ಮಾಡೋದು, ಹಾಂ, ಸೊ ಮಾಡಿಬಿಡು, ಡೋಂಟ್ ವರಿ, ಸೊ ಯು ಗೋ ಹೆಡ್. ಐ ಸೆಡ್ ನಥಿಂಗ್ ಟು, ಐ ವಿಲ್ ರೈಟ್. ಐ ವಾಸ್ ರಿಜೆಕ್ಟೆಡ್ ಬೈ, ನನಗೆ ಈಗಲೂ ನೆನಪಿದೆ, VJ30578 ಏರ್ಫೋರ್ಸ್, ಇದು VJ30578 ಮೆಡಿಕಲ್ ಬೋರ್ಡಿಂದ ನನಗೆ ಫಾರ್ ಲಂಬರ್ ಸ್ಕೋಲಿಯೋಸಿಸ್ ಆನ್ 3rd or 4th of May, I think, May such and such year, I had been rejected at Armed Forces Central Medical Establishment, Delhi ಅಂತ ನಾನು ಬರೆದು ಕೊಟ್ಟೆ. ನಾನು ಬರೆದೆ. ಸೊ ಆ್ಯಂಡ್ ಮೆಡಿಕಲ್ ವಾಸ್ ಹ್ಯಾಪ್ನಿಂಗ್. ವಿ ವರ್ 5 of us who had been selected, ಆ್ಯಂಡ್ ಮೆಡಿಕಲ್ ಆಗ್ತಾಯಿತ್ತು. ಲಾಸ್ಟ್ ಡೇ ಮೆಡಿಕಲ್ ನಂತರ ನಮ್ಮನ್ನು ಕರೆದ್ರು, ಅದು ಆಫೀಸರ್ ಇನ್ ಚಾರ್ಜ್ ಆಫ್ ದಿ ಮೆಡಿಕಲ್ ಬೋರ್ಡ್. ಸೊ ಹೀ ಸೇಸ್, ಬೇಜಾರು ಮಾಡ್ಕೊಳ್ಬೇಡಿ, ದಿಸ್ ಈಸ್ ಮೈನರ್ ಥಿಂಗ್, ಕೆಲವರು ಸಕ್ಸೀಡ್ ಆಗ್ತಾರೆ, ಆಗೋದಿಲ್ಲ, ಇಟ್ ಇಸ್ ನಾಟ್ ಯುವರ್ ಪ್ರಾಬ್ಲಮ್. ಅನ್ಫಾರ್ಚುನೇಟ್ಲಿ ಒನ್ ಪರ್ಸನ್ ಹ್ಯಾಸ್ not made it amongst you 5, but you should not take it in any negative way. So there are so many other avenues. You are all engineers. There is a hage, that was a growing market for engineers in those days. So why are you worried about this and all that? Hagella ದೊಡ್ಡ ಲೆಕ್ಚರ್ ಎಲ್ಲ ಹೇಳ್ತಾ ಇದ್ರು. ನಾನು ಹೀಗೆ ಮೆಲ್ಲ ತಲೆ ಅಲ್ಲಾಡಿಸ್ತಾ ಇದ್ದೆ, ಹೌದು ಇವ್ರು ನನ್ನ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ. So then he said, hey, you why are I was chest number 17. So chest number 17, why are you nodding your head like this? Who is rejected, he is not saying anything, you are nodding your head. I said, am I not rejected? Why should you be rejected? Anta helidru. So that is the time I came to know that I have been selected. So that was a big, another shock. Means that so many years back I had a shock of a different kind, and this was a different kind of shock. So shock, but feeling. I was not prepared to believe. I said, are you sure? So then he started, come on, sign here, and I mean all those things, don't waste time and go away type of thing. Hagaitu. So it was, I think that was one of my happiest days in life, means I mean so many happy days. I cannot say that was only happy day, but also one of the good days I always remember. ಸೊ ಎಲ್ಲಿಂದ ನಿಮ್ಮ ವೃತ್ತಿ ಜೀವನ ಆರಂಭಿಸಿದ್ರಿ, ಯಾವ ಊರಿನಿಂದ? ಸೊ ನಿಮ್ಮ ಡೈರೆಕ್ಟ್ ಕ್ವಶನ್ ಅದರ ಪ್ರಕಾರ ಹೇಳೋದಾದರೆ, ಇಟ್ ಸ್ಟಾರ್ಟೆಡ್ ಇನ್ ಡೆಹ್ರಾದೂನ್. ಡಿಗ್ರಿ ಕೋರ್ಸ್ ಆದ ನಂತರ ಇಮಿಡಿಯೇಟ್ಲಿ ಡೆಹ್ರಾದೂನಿಗೆ ಹೋಗಿದ್ದೆ ನಾನು, ಇಂಡಿಯನ್ ಮಿಲಿಟರಿ ಅಕಾಡೆಮಿ. ದ್ಯಾಟ್ ಈಸ್ ದಿ ಪ್ರೀ ಕಮಿಷನ್ ಟ್ರೈನಿಂಗ್ ಅಕಾಡೆಮಿ ಆಫ್ ದಿ ಆರ್ಮಿ. ಹಾಗೆ ನೇವಿದು ಬೇರೆ ಇದೆ, ಏರ್ಫೋರ್ಸ್ ಇದು ಬೇರೆ ಇದೆ. ಇದು ಆರ್ಮಿಗೆ ಪ್ರೀ ಕಮಿಷನ್ ಟ್ರೈನಿಂಗ್ ಈಸ್ ಇನ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾದೂನ್. ಸೊ ನಾನು ಅಲ್ಲಿ ಆ್ಯಸ್ ಅ ಜೆಂಟಲ್ಮೆನ್ ಕೆಡೆಟ್ ಸೇರಿದ್ದು. ಜೆಂಟಲ್ಮೆನ್ ಕೆಡೆಟ್ ಅಂತ ಯಾಕೆ ಹೇಳೋದಂದರೆ, an officer in the armed forces, it is not just in army or navy or air force. I mean, it is not just army, it is in the navy and air force also, and not just in India, the world over. It is believed that a good officer is the one who is first a good gentleman. A good gentleman, if you are a good gentleman, only then you can become a good officer. So adanna inculcate ಮಾಡಲಿಕ್ಕೆ ಅಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಲಿ ಎಲ್ಲ ಕೆಡೆಟ್ಸ್, ಆಫೀಸರ್ ಕೆಡೆಟ್ಸ್ನ ಕರೆಯುವುದೇ ಜೆಂಟಲ್ಮೆನ್ ಕೆಡೆಟ್ ಅಂತ. ಸೊ ಇಟ್ ಈಸ್ ಅಬ್ರಿವಿಯೇಟೆಡ್ ಆಸ್ GC, ಜೆಂಟಲ್ಮೆನ್ ಕೆಡೆಟ್ ಅಂತ. ಸೊ ದಟ್ ಈಸ್ ವೇರ್ ಮೈ ಫಾರ್ಮಲ್ ಮಿಲಿಟರಿ ಕೆರಿಯರ್, ಇಫ್ ಯು ಮೇ ಸೇ ಸೊ, ಇಟ್ ಸ್ಟಾರ್ಟೆಡ್ ದೇರ್. ದ ಫೋಕಸ್ ಈಸ್ ಆನ್ ಮೇಕಿಂಗ್ ಅ ಪರ್ಸನ್ ಅ ಥರೋ ಜೆಂಟಲ್ಮೆನ್. You should have good character. You should have good competence. You should have good, very high degree of commitment and compassion. 4 C's. Character, competence, commitment and compassion. So character ಹೇಗಾಗೋದು? One simple sentence you can say explains what is the focus on character there. I will not lie, steal or cheat, nor will I tolerate anyone who does so.
This is very, very deep. I will not lie, steal or cheat, nor will I tolerate anyone. Okay. So this is you can say, bedrock of your character. Okay. If you don't do these things, automatically your character improves, isn't it? So otherly focus irtade to make the gentleman cadet realize that come what may, you may do something wrong, you will get punishment. Okay. But don't tell lies. Don't steal because you don't have something. Okay. ठीक है ना? And similarly, if somebody is doing that, don't shut your eyes. So this, ಇದು ಏನಂದರೆ most of us, at least I say that all these were not new to me because my parents brought me up that way. Okay. But a sentence like this defining you, that is given to you in the academy. ಅದು ಸೊ ಫಾರ್ ಮಿ ಇಟ್ ವಾಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್ ಬಿಕಾಸ್ ಮೈ ಪೇರೆಂಟ್ಸ್ ಆಲ್ವೇಸ್ ಸೆಡ್ ನಮಗೆ ಊಟ ಇಲ್ಲದಿದ್ರೂ ಪ್ರಾಬ್ಲಮ್ ಇಲ್ಲ, ತಪ್ಪು ಮಾಡಬಾರ್ದು. ಆ್ಯಂಡ್ ದ್ಯಾಟ್ ಕೈಂಡ್ ಆಫ್ ಅಪ್ಬ್ರಿಂಗಿಂಗ್ ವಿ ಹ್ಯಾವ್, ಇಸಂಟ್ ಇಟ್? ಸೊ ದ್ಯಾಟ್ಸ್ ಹೌ ಕ್ಯಾರೆಕ್ಟರ್ ಆಗ್ತದೆ. ಕ್ಯಾರೆಕ್ಟರ್ಲಿ ಮತ್ತು ನೆಕ್ಸ್ಟ್ ಕಮ್ಸ್ ಯುವರ್ ಕಾಂಪಿಟೆನ್ಸ್. ಕಾಂಪಿಟೆನ್ಸ್ಲಿ ಏನಂದರೆ ಯು ಹ್ಯಾವ್ ಟು ಬಿ ಇಂಡಾಮಿಟಬಲ್ ಕರೇಜ್ ಇರಬೇಕು. ಇಂಡಾಮಿಟಬಲ್ ಕರೇಜ್, ಹೌ ವಿಲ್ ಯು ಗೆಟ್ ದಟ್ ಕರೇಜ್? ಬಿಕಾಸ್ ಆಫ್ ಯುವರ್ ವಿಲ್, because of your skills and because of your drills, which the academy teaches you. Willpower is yours, but the skills and drills are taught in the academy. So hage it build up ಆಗ್ತದೆ. So hige means there are so many things. ಅದು ಹಾಗೆ ನಿಮ್ಮ ಕಾಂಪಿಟೆನ್ಸ್ ಬರ್ತದೆ. Then your commitment ಗೆ there is something which is very, very dear to all the armed forces guys, especially the military guys of India. ನಿಮ್ಮ ಈ ಸರ್ವಿಸ್ನಲ್ಲಿ ಒಂದೆರಡು ಆಪರೇಷನ್ ಪವನ್ ಮತ್ತು ಆಪರೇಷನ್ ಪರಾಕ್ರಮ್, ಇದೆರಡು ಆಪರೇಷನಲ್ಲಿ ನೀವು ಟೀಮ್ ಲೀಡ್ ಮಾಡಿರ್ತೀರಿ. ಈ ಎರಡು ಆಪರೇಷನ್ ಬಗ್ಗೆ ಹೇಳೋದಾದರೆ ಸರ್? ಹಾಂ, ಆಪರೇಷನ್ ಪವನ್ ಅಂದರೆ ನಿಮಗೆ ಗೊತ್ತಿರ್ಬೋದು, 1987 ಇಂಡಿಯಾ ಮತ್ತು ಶ್ರೀಲಂಕಾದು ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ದಿ ಶ್ರೀಲಂಕನ್ ಗೌರ್ಮೆಂಟ್. ಇಂಡಿಯಾ sent its troops to Sri Lanka. It was called Indian Peacekeeping Force ಅಂತ. ಅದು ಬೇಸಿಕಲಿ ಆವಾಗ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಲಮ್ ಅಂತ LTTE ಅವರು ಅಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದರು. ಆ್ಯಂಡ್ ವಾಟ್ ಎವರ್ ವಾಸ್ ದಿ ಪೊಲಿಟಿಕಲ್ ಮೋಟಿವ್, ದ್ಯಾಟ್ ಆಸ್ ಅನ್ ಆರ್ಮಿ ಪರ್ಸನ್ ವಿ ನೀಡ್ ನಾಟ್ ಥಿಂಕ್ ಅಬೌಟ್ ಅವರ್ ದಿಸ್ ಥಿಂಗ್, ಬಟ್ ದಿ ಆರ್ಡರ್ಸ್ ವರ್ ನಾವು ಅಲ್ಲಿ ಹೋಗಬೇಕು ಅಂತ. ಅಲ್ಲಿ ಹೋದಾಗ ವಿ ವರ್ ರಿಯಲಿ ನಾಟ್ ಸೋ ವೆಲ್ ಪ್ರಿಪೇರ್ಡ್ for the situation because we were taken by surprise, because LTTE, instead of showing a hand of friendship, they started attacking our forces, which we were really not prepared. And they had been trained very well in handling what is called IED, improvised explosive device. Improvised explosive device ಅಂದರೆ ನಾವು ನಾರ್ಮಲ್ ಟೇಬಲ್ ಕೆಳಗೆ ಏನಾದರೂ ಇಡೋದು, ಬಾಂಬೆ ಎಕ್ಸ್ಪ್ಲೋಸಿವ್ ಇಡೋದು, ಯಾರಾದರೂ ಬಂದರೆ ಅದನ್ನು ಡೆಟೊನೇಟ್ ಆಗೋದು, ಅದೆಲ್ಲ ಹಾಗಿದೆಲ್ಲ ಇರ್ತದಲ್ವ. ಕ್ಲಾಕ್ಸ್ಲಿ ಎಲ್ಲ ಇಡ್ತಾರೆ, ಟೈಮ್ ಬಾಂಬ್ ಹಾಗೆಲ್ಲ ಇಡ್ತಾರೆ. ಸೊ ಅದೆಲ್ಲ ಮಾಡಲಿಕ್ಕೆ ಶುರು ಮಾಡಿದರು. ಆವಾಗ ನಮ್ಮ ಹತ್ರ ಏನೂ ಎಕ್ವಿಪ್ಮೆಂಟ್ ಇರಲಿಲ್ಲ, ಏನು ಟ್ರೈನಿಂಗ್ ಇರಲಿಲ್ಲ, ನಮ್ಮ ಟ್ರೂಪ್ಸಿಗೆ ಏನೂ ಇರಲಿಲ್ಲ ಟು ಹ್ಯಾಂಡಲ್ ದೀಸ್ ಥಿಂಗ್ಸ್. ವಿ ಗಾಟ್ ಲಾಟ್ ಆಫ್ ಕ್ಯಾಶುವಲ್ಟೀಸ್ ಬಿಕಾಸ್ ಆಫ್ ದ್ಯಾಟ್. ಆವಾಗ ನಾನು ಯಂಗ್ ಕ್ಯಾಪ್ಟನ್ ಆಗಿದ್ದೆ. ನಾನು ಡೆಲ್ಲಿಲಿ ಪೋಸ್ಟ್ ಆಗಿದ್ದೆ. ದೆರ್ ವಾಸ್ ಅ ಬಾಂಬ್ ಡಿಸ್ಪೋಸಲ್ ಯೂನಿಟ್ ಅಂತ, ಸೊ ಅಲ್ಲಿ ನಾನು ಪೋಸ್ಟ್ ಆಗಿದ್ದೆ. ಆ ಯೂನಿಟ್ದು ಆ್ಯಕ್ಚುಯಲ್ ರೋಲ್ ಏನಂದರೆ ದ ಡಿಸೈನ್ ರೋಲ್ ಫಾರ್ ವಿಚ್ ಇಟ್ ಈಸ್ ಆಪ್ರೇಷನಲಿ, ಅದನ್ನು ಮಾಡಿದ್ದೆ ಯಾಕಂದರೆ ಡ್ಯೂರಿಂಗ್ ವಾರ್ ವಾಟ್ ಹ್ಯಾಪನ್ಸ್ ಇಸ್ ವೆನ್ ಏರ್ಕ್ರಾಫ್ಟಿಂದ ಬಾಂಬ್ ಡ್ರಾಪ್ ಮಾಡ್ತಾರಲ್ವ, 500 pounds, ಆವಾಗ ಪೌಂಡ್ಸಿದ್ದು ಬಾಂಬ್ಸ್ ಎಲ್ಲ ಹೇಳ್ತಾಯಿದ್ರು, 500 pound, 1000 pound ಬಾಂಬ್ ಎಲ್ಲ ಬೀಳ್ತದೆ. ಸೊ 1 in every 7 bombs does not explode for whatever reason. So, but even though it is fallen down, not exploded, it is not safe. ಸೊ ಅದನ್ನು ಸೇಫ್ ಇದು ಮಾಡಲಿಕ್ಕೆ ಬಾಂಬ್ ಡಿಸ್ಪೋಸಲ್ ಯೂನಿಟ್, ಸ್ಪೆಷಲ್ ಯೂನಿಟ್ಸ್ ಇರ್ತದೆ. ಅದನ್ನು ತೆಗೆದು ಅದರದ್ದು ಫ್ಯೂಸ್ ತೆಗೆದು ಅದನ್ನು ಡ್ರಿಲ್ ಮಾಡಿ ಎಕ್ಸ್ಪ್ಲೋಸಿವ್ ನ್ಯೂಟ್ರಲೈಸ್ ಮಾಡೋದು ಅದೆಲ್ಲ ಇದ್ದಿರ್ತದೆ. ಸೊ ಬೇಸಿಕಲಿ ಇಟ್ ಈಸ್ ಅ ಯೂನಿಟ್ ಇನ್ ವಿಚ್ ದ ಪೀಪಲ್ ಆರ್ ವೆರಿ ವೆಲ್ ಟ್ರೈನ್ಡ್ ಇನ್ ಹ್ಯಾಂಡ್ಲಿಂಗ್ ಆಫ್ ಎಕ್ಸ್ಪ್ಲೋಸಿವ್ಸ್. In those days, even the police or anyone, the other paramilitary forces had no clue about handling of explosives, because ಆವಾಗ ಇಂಡಿಯಾಲಿ ಆ ಸಿಚುವೇಶನ್ನೇ ಇರಲಿಲ್ಲ. ಆ್ಯಂಡ್ ಮೆಲ್ಲ ಹೀಗೆ ಶುರುವಾಯಿತು. ಆವಾಗ ನಮ್ಮ ಯೂನಿಟಿಗೆ ಈ ಮೆಲ್ಲ ಎಕ್ಸ್ಪರ್ಟೀಸ್ ಬರಲಿಕ್ಕೆ ಶುರುವಾಯಿತು. ನಿಮಗೆ ಗೊತ್ತಿರ್ಬೋದು,
1980s ಅರ್ಲಿ 80s ಟ್ರಾನ್ಸಿಸ್ಟರ್ ಬಾಂಬ್ ಅಂತ ಏನೋ ಶುರು ಆಗಿದ್ದಿತ್ತು. ತುಂಬ ಜನರು ಅಲ್ಲಿ ಅದರಲ್ಲಿ ದೇ ಲಾಸ್ ದೇರ್ ಲಿಮ್ಸ್ ಆ್ಯಂಡ್ ಲೈವ್ಸ್ ಇನ್ ಡೆಲ್ಲಿ ಆ್ಯಂಡ್ ನಾರ್ದರ್ನ್ ಏರಿಯಾಸಲ್ಲಿ ತುಂಬ ಜಾಗ ಹಾಗೆಲ್ಲ ಆಗಿದ್ದಿತ್ತು. ಸೊ ನಮ್ಮ ಯೂನಿಟಲ್ಲಿ ಅದನ್ನು ತುಂಬ ಆ್ಯಕ್ಟಿವ್ ರೋಲ್ ತಗೊಂಡು ಅದನ್ನೆಲ್ಲ ಇದು ಮಾಡಿದ್ದಿದ್ರು. ಸೊ ವಿ ಹ್ಯಾಡ್ ಗಾಟ್ ಸಮ್ ಎಕ್ಸ್ಪರ್ಟೀಸ್ ಆನ್ ದಿಸ್ ಆ್ಯಂಡ್ ವಿ ಹ್ಯಾಡ್ ಲುಕಿಂಗ್ ಫಾರ್ವರ್ಡ್ ವಿ ಹ್ಯಾಡ್ IEDನ ಹೇಗೆ ಇದು ಮಾಡೋದು ಅದು ಮಾಡೋದು ಅಂತ ನಾವು ಇಂಡಿಯಾಲಿ ಡೆಲ್ಲಿಲಿ ಎಲ್ಲ ನಾವು ಅದನ್ನು ಹ್ಯಾಂಡಲ್ ಮಾಡ್ತಿದ್ದಿತ್ತು. ಬಟ್ ವೆನ್ ದಿಸ್ ಆಪರೇಷನ್ ಪವನ್ಲಿ ಆದ ನಂತರ ದೆನ್ ಆಲ್ ಆಫ್ ಅಸ್ were taken aback because our troops were absolutely not prepared for this. So because Delhi Army headquarters alli they now our unit was there only. So we were given the task of providing some equipment to deal with IEDs. And India li avaga ನಾನು ಹೇಳಿದ ಹಾಗೆ ಏನೂ ಇರಲಿಲ್ಲ, ಜಸ್ಟ್ ವೆರಿ ಪ್ರಿಮಿಟಿವ್ ನಾವೇ ಯೂನಿಟ್ಲಿ ಮಾಡಿದ್ದು ಹಾಗಿದ್ದೆಲ್ಲ ಎಕ್ವಿಪ್ಮೆಂಟ್ ಇತ್ತು. ಸೊ ವಿ imported the equipment and import ಮಾಡಲಿಕ್ಕೆ I was the junior most, normally army ಅಂತ ಆಗ್ತದೆ ಅಂದರೆ junior most. It was a very small unit, 3 officers in the unit. So Timmy, you go and find out how to do this. And so lot of support was given to me. I went to lot of libraries. ಆವಾಗ ಇಂಟರ್ನೆಟ್ ಏನು ಇರಲಿಲ್ಲ, TV ಸಹ ಇರಲಿಲ್ಲ. So I went and did lot of research and all that, and with the active support of my superiors, we shortlisted some equipment. ಅದನ್ನೆಲ್ಲ ಮತ್ತೆ ಓವರ್ನೈಟ್ ನಾವು ಇಂಪೋರ್ಟ್ ಮಾಡಿ ಅದರಲ್ಲೆಲ್ಲ ಮಾತಾಡಿ ಇದೆಲ್ಲ ತುಂಬ ಎಲ್ಲ ಮಾಡಿ ದಟ್ ಎಕ್ವಿಪ್ಮೆಂಟ್ ಬಂದರೆ ಸಾಕಾ, ಅದನ್ನು ಹ್ಯಾಂಡಲ್ ಹೇಗೆ ಮಾಡಬೇಕು. ಸೊ ಪುಸ್ತಕ ಅದರದ್ದೆಲ್ಲ ನೋಡಿ ಐ ಟ್ರೈನ್ಡ್ ಮೈ ಸೆಲ್ಫ್. ಸೊ ನನಗೆ ಹೇಳಿದ್ದಿದ್ರು ಇದೆಲ್ಲ ಟ್ರೈನ್ ಮಾಡಿ ನೀನೇ ಹೋಗಿ ಇದು ಮಾಡಬೇಕು ಅಂತ, ಯು ಹ್ಯಾವ್ ಟು ಗೋ ಟು ಪವನ್ ಆ್ಯಂಡ್ ಇದನ್ನು ಮಾಡಬೇಕು. ಸೊ ಐ ಟ್ರೈನ್ ಮಾಡಿದೆ. ಟೆಲಿಫೋನ್ಲಿ ತುಂಬ ಹೊತ್ತು ಟ್ರಂಕ್ ಕಾಲ್ ಎಲ್ಲ, ಇಂಟರ್ನ್ಯಾಷನಲ್ ಕಾಲ್ ಎಲ್ಲ ಮಾಡಿ ಅವ್ರ ಹತ್ರ ಕಂಪ್ನಿಯವ್ರ ಹತ್ರ ಎಲ್ಲ ಅವ್ರ ಹತ್ರ ನನಗೆ ಡೌಟ್ಸ್ ಎಲ್ಲ ಇದ್ದದ್ದು ಅವ್ರು ಕ್ಲಿಯರ್ ಮಾಡ್ತಿದ್ರು. ಈವನ್ ಇಷ್ಟು ಏನಂದರೆ ದಿ ಗೌರ್ಮೆಂಟ್ಸ್ ಲೆವೆಲ್ಲಿ ಇಷ್ಟು ಇದಾಯ್ತಂದರೆ ಅವರ ಹೈ ಕಮಿಷನಿಂದ ಸಪೋರ್ಟ್ ಮಾಡಿ ಆ ಜನನ ಕರೆದ್ರು ನಮ್ಮ ಜೊತೆ ಇದು. ಸೊ ಲಾಟ್ ಆಫ್ ಸಪೋರ್ಟ್ ವಾಸ್ ಗಿವನ್ ಆ್ಯಂಡ್ ವೆರಿ ಕ್ವಿಕ್ ಟೈಮ್ ಇದೆಲ್ಲ ಬೇಗ ಆಗಿ. Then I was asked to give a demonstration to the top most people of this thing, equipmentನ ನೀನು ಅಲ್ಲಿ ಹೋಗಿ ಹೇಗೆ ಟ್ರೈನ್ ಮಾಡ್ತಿ ಹೇಳು ಅಂತ. So I had trained some people also with me and we gave that demonstration. So they were satisfied that this guy can do the needful there, because it was a very very critical task at that time. So then I was launched into Sri Lanka with the equipment. Then I had a fantastic time training people under those adverse circumstances. Bullets are flying one side, training is going on. I mean, bullets were flying in the sense the unit in which I was training, poor people, some of them lost lives and all that. So all these things were happening live. Okay. So adella aagta ittu, but we had our aim very very clear. And the good thing was that by the end of our training, the people were very 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 confident. ಬಿಕಾಸ್ ಅವರಿಗೆ ಇಷ್ಟವರೆಗಿತ್ತು ನಾವು ಹೀಗಿದೆಲ್ಲ ಹ್ಯಾಂಡಲ್ ಮಾಡಲೇ ಇಲ್ಲ, ಇದು ಇವರದ್ದೇ ಕೆಲಸ, ಬಾಂಬ್ ಡಿಸ್ಪೋಸಲ್ ಅವರದ್ದೇ ಕೆಲಸ, ನಾವು ಹೇಗೆ ಮಾಡ್ತೇವೆ ಇದು ಅದು ಅಂತ. ಬಟ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಐ ಹ್ಯಾಡ್ ದಟ್ ಐ ಟ್ರೈನ್ಡ್ ದೀಸ್ ಪೀಪಲ್ ಸೋ ವೆಲ್ ದಟ್ ದೇ ಸೆಡ್ ಸಾಬ್ ಠೀಕ್ ಹೈ ಅಬ್ ಹಮ್ ಕರ್ ಲೆಂಗೆ. ತಮ್ಮಯ್ಯ ಸರ್ ಒಂದು ಕಡೆ ಹೇಳ್ತಾರೆ, ನನ್ನ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಅವರ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಅವರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಯು ನಮ್ಮ ಕಡೆ ಇದೆ ಅಂತ. ಹೇಗೆ ಸರ್ ಒಂದು ಆಪರೇಷನಲ್ಲಿ ನಿಮ್ಮ ಟೀಮ್ ಜೊತೆ ನೀವು ಒಂದು ಭಾಗವಹಿಸುವಾಗ ಅವರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಹಾಗೆ ಅವ್ರ ಮನೆ ರೆಸ್ಪಾನ್ಸಿಬಿಲಿಟಿ ಅಂದರೆ ಹೇಗೆ ಅದನ್ನೆಲ್ಲ ನಿಭಾಯಿಸ್ತೀರಿ? ಅದು ಏನಂದರೆ ಯು ಹ್ಯಾಡ್ ಆಸ್ಡ್ ಅ ಕ್ವಶನ್ ಇದರ ಮುಂಚೆ ಆಪರೇಷನ್ ಪರಾಕ್ರಮ್ ವಿಷಯದಲ್ಲಿ ನೀವು ಹೇಳಿದ್ದೀರಲ್ವಾ. ಸೊ ಆಪರೇಷನ್ ಪರಾಕ್ರಮ್ ಬರುವಾಗ ನಾನು ಅಪ್ ದ ಲ್ಯಾಡರ್ ಹೋಗ್ತಾ ನಾನು ಪ್ರಮೋಷನ್ ಎಲ್ಲ ಸಿಗ್ತಾ ನಾನು ಕರ್ನಲ್ ಆಗಿದ್ದೆ. ಕರ್ನಲ್ ಆಗಿದ್ದ ನಂತರ ನನಗೆ ಗುಡ್ ಫಾರ್ಚೂನ್ ದಟ್ ಐ ಗಾಟ್ ಟು ಕಮಾಂಡ್ ಮೈ ಓನ್ ರೆಜಿಮೆಂಟ್. ನಾನು ಚಿಕ್ಕ ಅಂದರೆ ಸೈಜ್ ಇಲ್ಲ, ಮೀನ್ಸ್ ನಾನು ಆ ಲೆಫ್ಟಿನೆಂಟ್ ಇದ್ದಾಗ ಅಲ್ಲಿ ಶುರು ಮಾಡಿದ್ದು ಅದೇ ಯೂನಿಟ್ಲಿ ನಾನು ಆಗಿ ನಾನು ಅಲ್ಲಿ ಅದನ್ನು ಕಮಾಂಡ್ ಮಾಡಲಿಕ್ಕೆ ನನಗೆ ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಆರ್ಮಿಲಿ ಎಲ್ಲ ಹೇಳೋದೇನೆಂದರೆ ದಿ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಕಮಾಂಡ್ ಇಸ್ ದ ಕಮಾಂಡ್ ಆಫ್ ಯುವರ್ ಯೂನಿಟ್ ಅಂತ ಹೇಳೋದು. ಅದರ ನಂತರ ಎಲ್ಲ ಆಗ್ತದೆ, ಯು ಡು ನಾಟ್ ಡೈರೆಕ್ಟ್ಲಿ ಕಮಾಂಡ್ ಟ್ರೂಪ್ಸ್. When you are commanding a regiment or a battalion, so that is the most satisfying, because all the resources are directly under you. And it is you who is giving the orders
for the operation, for the execution of the work. You know, ಎಲ್ಲ ಹೇಳ್ತಾರೆ patriotism ಇದು ಅದಂತ, all those things are very fine. But the end of the day, ನಮ್ಮ बहादुर जवान्स, they say that हमारे साहब के लिए हम कुछ भी करेगा. It is your leadership which actually manifests in how they work. So if you as a leader are able to, you know, give them that kind of a thing that I will do anything for this man, you have achieved your aim. 100%. And see, when I say this anything, when he says anything, that means he's prepared to give up his life. When he is giving up his life, there is one family sitting there. Yes. So that is what I always mean. It is not just, you know, these 900, 950 Jawans who are under me, Jawans, officers, JCOs and Jawans who are under me. It is 950 into 4. 950 into 4 people are affected by how I behave. Okay. That is during operations. Even during peacetime, the Jawans, even in a peace station, the Jawans' families and all, eager things have changed because of awareness, because of television, because of internet, educational facilities. In earlier days, it was not like that. Jawans ಎಲ್ಲ ಅವರದ್ದು, most of them, our families ಎಲ್ಲ ಬರ್ತಿದ್ದು from rural background. ಅವರಿಗೆ ಏನು ಗೊತ್ತಿರ್ತಿ, ಅವರಿಗೆ ಆಪರ್ಚುನಿಟಿ ಸಿಕ್ಕೋದು ಪೀಸ್ ಸ್ಟೇಷನ್ಲಿ ಬಂದು, ಅವರಿಗೆ ಕೆಲವರಿಗೆ ಅಕಾಮಿಡೇಷನ್ ಸಿಗ್ತದೆ, ಮಿಲಿಟರಿ ಅಕಾಮಿಡೇಷನ್ ಎಲ್ಲ ಸಿಗ್ತದೆ, ಅವ್ರು ಬರೋದು, ಅವರಿಗೆ ಏನು ಗೊತ್ತಿರೋದಿಲ್ಲ, ಅವರಿಗೆ ವಿಲೇಜ್ ಲೈಫೇ ಗೊತ್ತಿರ್ತದೆ. ಅವರನ್ನು ಇಲ್ಲಿ ಬಂದು ಅವರಿಗೆ, ಸೊ it is not just the Jawan who is being looked after. Even in a military station, the families are also being looked after. The officers' wives play a very important role in, you know, bringing up the families of the Jawans. ಅವರಿಗೆ ಆ ಸಪೋರ್ಟ್ ಸಿಸ್ಟಮ್ ಇದ್ದರೆ ಜವಾನ್ಸಿಗೆ, ನಮ್ಮ ಫ್ಯಾಮಿಲಿ ಇಸ್ ಬಿಂಗ್ ಲುಕ್ಡ್ ಆಫ್ಟರ್, their commitment is more. So that kind of it is a family. 950 people is my family. You know, that is how we always say. We don't say ki I'm the commanding officer of a reg. It is my family. Even today when I write to my regiment, or I always say, how is our team, how is our family 109 ಹಾಗೆಲ್ಲ. So that is our ethos. ಆರ್ಮಿಯಲ್ಲಿ ನಿಮ್ಮ ದಿನಚರಿ ಹೇಗಿರುತ್ತೆ ಸರ್? ಅಂದರೆ ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೆ ಯಾವ ರೀತಿ ನಿಮ್ಮ ದಿನಚರಿ ಇರುತ್ತೆ? ಇದು ಕ್ವಶನ್ ಯಾವಾಗಲೂ ಜನರು ಕೇಳ್ತಾರೆ ಏನು ಅಂತ. ಬಟ್ ಮೈ ಸ್ಟ್ಯಾಂಡರ್ಡ್ ಆನ್ಸರ್ ಇಸ್ ದ್ಯಾಟ್ ಅ ನಾರ್ಮಲ್ ಆರ್ಮಿ ಡೇ is very abnormal. Means there is nothing called normal. But let me tell you, suppose you are in border, in field area, then you have certain tasks, you know, earmarked for you. If you are in the infantry, you are in commanding some post, so you have to ensure that that post is correctly, you know, manned, weapons ಎಲ್ಲ correctly sighted into, ಅದೆಲ್ಲ ನೋಡಬೇಕು. If you are like me from the Corps of Engineers, then you are supposed to provide engineer support to the, for some of these posts, whatever, I mean, your role is there. So ಆ ಕೆಲಸ ಎಲ್ಲ ಮಾಡ್ತಾ ಇರಬೇಕು. You must read. So this is the quality of a good officer. So I'm just, you know, ಇದು one instance I have given because a unit life ಇದು. ಬೇರೆ ಜಾಗಲ್ಲಿ ಬೇರೆ ಬೇರೆ ಇರ್ತದೆ. This is probably, you can say, a young officer ಹೇಗೆ ಇರ್ತಾರೆ ಅಂತ, when some youngsters here may be watching the program and wanting to join, they should understand that if they want to do well in the armed forces, they must do lot of reading and, you know, struggle to be a good officer. It doesn't come just like that. Yes. ಸೊ ಇವಾಗ ಒಂದು ಆಪ್ರೇಷನ್ ನಡೀತಿರುತ್ತೆ, ನಿಮ್ಮ ಬೆಟಾಲಿಯನ್ ಅದರಲ್ಲಿ ಜಾಯ್ನ್ ಆಗಿ ನೀವು ಟೀಮ್ ಲೀಡ್ ಮಾಡ್ತಿರ್ತೀರಿ. ಸಡನ್ನಾಗಿ ಏನೋ ಒಂದು ಇನ್ಸಿಡೆಂಟ್ ಆಯಿತು, ನಿಮ್ಮ ಜವಾನಿಗೆ ಜೀವದ ಏನೋ ಒಂದು, ಆ ರೀತಿ ಅದನ್ನು ಹೇಗೆ ನಿಭಾಯಿಸ್ತೀರಿ ಸರ್? ಸಿ, ಅದು ನಮಗೆ ಅದಕ್ಕೆ ಟ್ರೈನಿಂಗ್ ಇದೆ. ವಿ ನೋ ದ್ಯಾಟ್ ಆಪ್ರೇಷನ್ ಆಗಲಿ, ಯಾಕೆ ಆಪ್ರೇಷನ್, ಇನ್ಫ್ಯಾಕ್ಟ್ ಈವನ್ ಇನ್ ಟ್ರೈನಿಂಗ್ certain percentage of casualties happen. You can't help it. See, you're not fooling around. You are doing live things. Training time. Suppose namge, for example, as I said, I'm from the Corps of Engineers. ನಮ್ಮ ಟ್ರೈನಿಂಗ್ಲಿ ಲೈವ್ ಮೈನ್ ಟ್ರೈನಿಂಗ್ ಅಂತ ಇರ್ತದೆ. We have to actually lay mines. Like during operations, how we have to lay mines. Exactly, we have to lay mines and we have to recover the mines. ಅದರಲ್ಲಿ ಆಕ್ಸಿಡೆಂಟ್ಸ್ ಆಗಿದೆ. ಸೊ ಯುನೋ, ಆ್ಯಂಟಿ ಪರ್ಸನಲ್ ಮೈನ್ ಆದರೆ some limb may go off, something,
ಆ್ಯಂಟಿ ಟ್ಯಾಂಕ್ ಮೈನ್ ಆದರೆ ವೆಹಿಕಲ್ ಮೇ ಬ್ಲೋ ಆಫ್ ಹಾಗೆಲ್ಲ ಆಗ್ತದೆ. ಸೊ ಇಟ್ ಈಸ್ ಸೊ ಡಿಪೆಂಡಿಂಗ್ ಆನ್ ಟೈಪ್ ಆಫ್ ದಿಸ್ ಥಿಂಗ್ ಆ್ಯಕ್ಚುಲಿ ದೀಸ್ ಥಿಂಗ್ಸ್ ಹ್ಯಾಪನ್. So we have to be very motivated, very well trained, not to buckle under these things. See, during operations, when we are going ahead, one bullet comes, it may not have my name. Okay. It may come for me. I may just shake here, my radio operator may get it. Okay. I'm for something I might swing my head like this unknowingly, the person just behind me gets it. Yes. So, whereas he might have probably aimed at me. Okay. So hagaagtade. You cannot let your sentiments at that time overpower you. Okay. We have to be very clinical, methodical in these things, and we are trained for that. Okay. So we believe that we leave no one behind. Okay. Our jawans, our officers, everyone knows, should something happen to me, dead or alive, I'll be back there. Okay. If I am alive, I'll be looked after in the hospital by the doctors. If not, my family will be looked after. Okay. ಹಾಗಿರ್ತದೆ. ಸೊ ಆಗ್ತದೆ, ವಾಟ್ ಯು ಹ್ಯಾವ್ ಸೆಡ್, ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್, ತುಂಬ ಬೇಜಾರಾಗ್ತದೆ. ಬಟ್ ದ್ಯಾಟ್ ಯು ಕೆನಾಟ್ ಅಲೌ ದ್ಯಾಟ್ ಟು ಕ್ಲೌಡ್ ಯುವರ್ ಡಿಸಿಷನ್ ಮೇಕಿಂಗ್, ಕ್ಲೌಡ್ ಯುವರ್ ಥಿಂಕಿಂಗ್, ಕ್ಲೌಡ್ ಯುವರ್, ಬಿಕಾಸ್ ಅಲ್ಟಿಮೇಟ್ಲಿ ಯು ಆರ್ ಲುಕಿಂಗ್ ಟು ಹಾಯ್ಸ್ಟ್ ಯುವರ್ ಫ್ಲಾಗ್ ದೇರ್. Ultimately it is my India which matters. At that time, one odd life goes, very sorry, but our objective is still not achieved. We have to go forward. So that is what is our ethos, and we have to do it. ಬಾಳ ಸಂಗಾತಿ ಬಗ್ಗೆ, ವೈಫ್ ಬಗ್ಗೆ ಹೇಳೋದಾದರೆ, ಡಾಕ್ಟರ್. Yes. ಸೊ ಹೇಗೆ ಸಂಸಾರ ಒಂದು ಕಡೆ ಸರ್ವಿಸ್ ಹೇಗೆ ನಿಭಾಯಿಸ್ತಿದ್ದೀರಿ ಸರ್? ನೋಡಿ, ಅದೇ ಒಂದು ಕಾರಣ. ಐ ವಿಲ್ ಟೆಲ್ ಯು, ನಾನು ಮದುವೆ ಆಗಿದ್ದು ತುಂಬ ಲೇಟ್. ಓಕೆ. ನಾನು ಮದುವೆ ಆಗಿದ್ದು ವೆನ್ ಐ ವಾಸ್ ಆಲ್ಮೋಸ್ಟ್ 35. ಇನ್ಫ್ಯಾಕ್ಟ್ ಐ ವಾಸ್ given up as a lost case by most people. Okay. My parents will always, madve. I used to say, nange agudilla, hige. So I used to, do all that nakra kind of thing. So ಒಂದು ವರ್ಷ ನಾನು ರಜೆಲಿ ಬಂದಾಗ, ನಾನು ಫುಲ್ 60 days ಇದು ರಜೆಲಿ ಬಂದಿದ್ದೆ. ठीक है, ನಾರ್ಮಲಿ ಒಂದು 10-15 ದಿನ ರಜೆಲಿ ಇದ್ದರೆ, ಹೀಗೇನಾದರೂ ಡ್ರಾಮಾ ಆದರೆ ವಿ ಕ್ಯಾನ್ ರನ್ ಅವೇ. ಸೊ ಫುಲ್ 60 days ರಜೆಲಿ ಬಂದ ನಂತರ ಏನಾಯಿತು, my mother right on the first 2-3 days ಮದುವೆ ಐ ಸೆಡ್ ಕಮ್ ಆನ್, ನಾನು ಎಷ್ಟು ಸರ್ತಿ ಹೇಳಿದ್ದೇನೆ, ನಾವು ಹಿಂದಿಲಿ ಮಾತಾಡೋದು, ನನ್ನ ಹತ್ರ ಪ್ರಾಬಬ್ಲಿ ಐ ಡೆಂಟ್ ಟೆಲ್ ಯು, ಬಿಕಾಸ್ ನಾವು ಭಿಲೈಲಿ ಹುಟ್ಟಿ ಬೆಳೆದದ್ದು ನಮ್ಮದು. ಸೊ ಅಭಿ ನೀ ಕರೆಗಾ ತು ಕಬ್ ಕರೆಗಾ ಅಂತ, ತು ಕ್ಯಾ ಕರ್ನಾ ಜರೂರಿ ಥೋಡಿ, ಶಾದಿ ಕರ್ನಾ ಜರೂರಿ ಥೋಡಿ ಅಂತ ನಾನೇನೋ ಹಾಗೆ ಹೇಳಿಬಿಟ್ಟೆ. ತು ಮೈ ಮದರ್ ಬಿಕೇಮ್ ಆಲ್ಮೋಸ್ಟ್ ಹಿಸ್ಟೆರಿಕಲ್. ಒಂದೇ ಮಗ ನನಗೆ, ಹೀಗೆ ಹಾಗೆ, ಹೌ ಯು ಕ್ಯಾನಾಟ್ ಗೆಟ್ ಮ್ಯಾರಿಡ್, ಹಾಗೆಲ್ಲ ಹೇಳಲಿಕ್ಕೆ ಶುರುವಾಯಿತು. ಐ ಥಾಟ್ ಯಾರ್ ದಿಸ್, ಐ ಹ್ಯಾವ್ ಗಾಟ್ 57-55 days more of my chutti. How will I spend my chutti with this kind of a thing anta? ತುಂಬ ಕಷ್ಟ ಆಗ್ತದೆ ಅಂತ. ಸೊ ದೆನ್ ವಾಟ್ ಐ ಸೆಡ್, ಓಕೆ, ನನಗೆ ಒಂದು ಗೊತ್ತಿದ್ದಿತ್ತು, ಮೈ ಮದರ್ ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ಶಿ ಹ್ಯಾಡ್ ದಟ್, ನನ್ನ ಸೊಸೆ ಡಾಕ್ಟರ್ ಆಗಬೇಕು ಅಂತ. ಹೀಗೆ ಅಮ್ಮನಿಗೆ ಡಾಕ್ಟರ್ ಸೊಸೆ ಆಗಬೇಕು. ಸೊ ಐ ಸೆಡ್, ನಂದು ಕಂಡೀಷನ್ ಉಂಟು, ಐ ಹ್ಯಾವ್ ಸಮ್ ಕಂಡೀಷನ್ಸ್ ವಿಚ್ ಐ ಜೆನ್ಯುನ್ಲಿ ಬಿಲೀವ್ ಆಲ್ಸೋ. ಐ ಸೆಡ್, I will not go and see any girl. ಅಲ್ಲಿ ಹುಡುಗಿ ಉಂಟು, ಹುಡುಗಿ ಹೋಗಿ ನೋಡಬೇಕು, ಓ ಚಾಯ್ ವಗರ ಲೇಕರ್ ಆಗಿ ಅದು ಎಲ್ಲ. ಸೊ ದೆನ್ ನಥಿಂಗ್ ಡೂಯಿಂಗ್. ಐ ವಿಲ್ ನಾಟ್ ಗೋ ಆ್ಯಂಡ್ ಸಿ ಎನಿ ಗರ್ಲ್. ठीक है, number 1. Most important, it has to be a registered marriage. Okay. I do not want any Pandit ji, Maulvi ji, Granthi ji or father or anyone to solemnize my marriage. So these are my conditions. Okay. I was very happy. Mother was very happy ki okay. 2 of my conditions and Amma's condition of doctor, ये छुट्टी तो निकल जाएगा. Okay. अगले बार देखी जाएगी type of thing, So that is what I thought. Just 3-4 days after that, I was watching cricket at home. World Cup was going on in Australia. ಆವಾಗ ಆಗ್ತಾ ಇತ್ತು 1992 ವರ್ಲ್ಡ್ ಕಪ್. ಸೊ ನಾನು ನೋಡ್ತೇನೆ, ತಂದೆ ತಾಯಿ ಒಳಗೆ ಬರ್ತಾ ಇದ್ದಾರೆ, ಕಾರ್ ಇಸ್ ಕಮಿಂಗ್ ಇನ್ ಆ್ಯಂಡ್ ಮೈ ಫಾದರ್ ಮದರ್ ಆರ್ ಕಮಿಂಗ್ ವಿತ್ ಒನ್ ಲೇಡಿ ಆ್ಯಂಡ್ another gentleman who have come ಹೀಗೆ ಅಂತ. ಆ್ಯಂಡ್ ಐ ವಾಸ್ ಅಬ್ಸಲ್ಯೂಟ್ಲಿ ಶಾರ್ಟ್ಸ್ ಎಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ದೆ, ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಫಾರ್ ಹ್ಯಾಪ್ನಿಂಗ್.
So I was taken by surprise, very honestly. Okay. Very, very honestly, I had been taken by surprise. So my parents introduced me. This girl is, this is Dr. Sandhya. ಹಾಗೆಲ್ಲ ಹೇಳಿದರು. And her brother, Dr. ಬೈಪಾಡಿತಾಯ ಅಂತ ಹೇಳಿ. So I said, ठीक है, fine. And you know, I was at my rudest best, you can say, as rude as possible, because I was really taken by surprise. So my mother asked, ನೀವು ಚಾಯ್ ತಗೊಳ್ತೀರಾ? She was asking others. I don't take tea, coffee or anything. I just don't take at all. So she didn't ask me. So my, poor brother-in-law, very nice chap. So Dr. Srinivas Baipaditaya. So he said, you're not taking today only, or? So I said, what's so special about the day? So I was very rude. Means now I look back, so I was very, very, unfortunately, I was very rude that day. I was taken by surprise. I had no inkling, in spite of my military training of expecting the unexpected. Okay. I was taken totally by surprise, and it is the greatness of my wife and my brother-in-law. When they went back, they discussed amongst themselves, it seems, probably. So he appeared like that, but I don't think there is anything other than that. Let's say okay anta. So that's how we got married, and then I didn't have any reason to back out. Okay, and I got married, and it is 28th year now. We consider ourselves, I consider myself extremely lucky to have the wife that I have. She has been, great support to me wherever, and our life has been, life of separations only. Okay. Totally separation, but because she's herself right from the beginning, in the sense that we in the within first 6 months of our marriage, she got selected to do her post graduation. Okay. She left and did her post graduation. Then she started working and whenever she used to come to the place where I am, my posting used to come to some other place. So she could not establish herself, and small places wherever I was, some field area, something here. ಎಷ್ಟು ವರ್ಷ ಇದೇ ತರ ನಡೆಯುತ್ತೆ ಸರ್? Almost my entire 92 to, you can say, 2007, till I left the army on premature retirement basis. Even after that, I left the army because my family life disturbed. I was doing well, I thought, but my wife has sacrificed so much. So let me also now do something, anta. Let me do my bit for the family, anta. But somehow it didn't work out. Parents' illness or one reason or the other, we continued to stay separate. I took up a assignment in Indian Institute of Management, Indore, where I was working, and my wife was looking after my parents here. Okay. So all alone she was looking after two very sick old people, and my mother passed away during that time. My father was very seriously ill and all that, but somehow she managed this end and allowed me to look after my professional side, because she said, I am Lisikudu, it is not an easy thing, and you go ahead, I will look after this front anta. Okay. So after my parents passed away, then it is only now that we have started staying together on a permanent basis. So I said, now I will, if we have to stay separate, I will not work. Very simple. So if she works, I'll go and stay with her. If she doesn't work, we will stay in our house here in Lakshmindra Nagar, Udupi. Yeah. So ಆರ್ಮಿಯಿಂದ ರಿಟೈರ್ಡ್ ಆಗ್ತೀರಿ, ಸೆಕೆಂಡ್ ಇನ್ನಿಂಗ್ಸ್ ಆಸ್ ಎ ಪ್ರೊಫೆಸರ್ ಆಗಿ IIM ಇಂದೋರಲ್ಲಿ ಜಾಯ್ನ್ ಆಗ್ತೀರಿ. I was the chief administrative officer. ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ನೀವು ಜಾಯ್ನ್ ಆಗ್ತೀರಿ. ಹೇಗೆ ಸರ್ ಆರ್ಮಿ ಲೈಫಿಂದ ಈ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ? See, army life to that extent is very easy. I felt that there are certain do's and don'ts and certain standard operating procedures. You do it, you are well within. Whereas in the civil, especially in a good organization like Indian Institute of Management Indore, ಅದರದ್ದು ಬೇರೆ ಚಾಲೆಂಜಸ್ ಉಂಟು. ಯಾಕಂದರೆ ಅದು ಒಂದು ಸೆಂಟ್ರಲಿ ಫಂಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್, CFTI ಅಂತ ಹೇಳ್ತಾರಲ್ವ, ಅದು ಅಂಡರ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಸೊ ದೇರ್ ಆರ್ ಲಾಟ್ ಆಫ್ ಚಾಲೆಂಜಸ್ by virtue of its being autonomous yet under the ministry. A lot of challenges in terms of
number of students, the infrastructure there. It is one of the fastest growing IIMs. Lot of challenges were there. We had a very good team there. I always feel that ultimately a person is as good as his team. So the team there was very good. Many new things I learned to do there. Interacting with students, young students, interacting with very, very knowledgeable faculty, plus all the challenges that it brings. ಕನ್ನಡ ಉಳಿಬೇಕು ಅಂತ ನಾವು ಹೇಳ್ತೇವೆ, ನಮ್ಮ ಮಕ್ಕಳನ್ನು ನಾವು ಕನ್ನಡ ಶಾಲೆ ಕಳಿಸಲ್ಲ. ಯೋಧರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತೇವೆ, ನಮ್ಮ ಮಕ್ಕಳನ್ನು ಯೋಧರು ಮಾಡಲ್ಲ. ನೀವು ಸೈನ್ಯದಲ್ಲೇ ಇದ್ದು ಮಗನನ್ನು ಸೈನ್ಯಕ್ಕೆ ಕಳಿಸ್ತೀರಿ, ಹೇಗೆ ಸರ್? ನಿಮ್ಮ ಮಗನಿಗೆ ನೀವೇ ರೋಲ್ ಮಾಡಲ್ಲ? ಇದು ನಾನು ಆನ್ಸರ್ ಮಾಡೋದಿಲ್ಲ, ರೋಲ್ ಮಾಡೆಲ್ ನಾನಾ ಅಲ್ವಾ ಅಂತ. ಐ ಥಿಂಕ್ ಹೀ ಈಸ್ ದ ಪರ್ಸನ್ ಹಿ ಶುಡ್ ಆನ್ಸರ್. ಓಕೆ, ಸೊ ಬಿಕಾಸ್ ರಿಯಲಿ ಐ ಡೋಂಟ್ ನೋ ವೆದರ್ ಐ ಆಮ್ ದ ರೋಲ್ ಮಾಡೆಲ್. ಐ ಹ್ಯಾವ್ ಟ್ರೈಡ್ ಟು ಬಿ ಅ ಗುಡ್ ಫಾದರ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ವೆನ್ ಹಿ ವಾಸ್ ಅ ಯಂಗ್ ಬೇಬಿ, ಇನ್ಫ್ಯಾಕ್ಟ್ ವೆನ್ ಐ ವಾಸ್ ಹೋಲ್ಡಿಂಗ್ ಹಿಮ್ ಇನ್ ಮೈ ಆರ್ಮ್ಸ್ ವೆನ್ ಹಿ ವಾಸ್ ಬಾರ್ನ್, ನಾನು ತಲೆಯಲ್ಲಿ ಯೋಚನೆ ಮಾಡಿದ್ದೆ ದಟ್ ಐ ವಿಲ್ ಟ್ರೈನ್ ಹಿಮ್ ಟು ಬಿ ಫಿಟ್ ಇನಫ್ ಟು ಜಾಯಿನ್ NDA. ಓಕೆ. Thereafter, it is not necessary that he joins NDA or not. That is left to him. Okay. It is his choice. So, as a young boy, when he was barely in class 7, India, the only type of educational institution of that kind, that is Rashtriya Indian Military College anta, RIMC, Dehradun li ide. Okay. Allige nanu motivate madide. In fact, I find that the awareness of RIMC, especially in Karnataka, is very, very low. So through this, if the viewers who are watching this, if they can learn about this and know about this, it will be great happiness for me. Adu Rashtriya Indian Military College andre, it is a very old institute. It is more than, I think, 80 years old. It was established by the British in Dehradun. Namma General Thammyya is a product of that only. Okay. Retired ex-army chief, who is no more. ಅವರು ಇದರದೇ ಪ್ರಾಡಕ್ಟ್ ಇದರದು. ಅಲ್ಲಿ ಪ್ರತಿ ಟರ್ಮಿಗೆ 25 ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾರೆ ಫ್ರಮ್ ಆಲ್ ಓವರ್ ಇಂಡಿಯಾ. ಓನ್ಲಿ 25 ಚಿಲ್ಡ್ರನ್ ಪರ್ ಬ್ಯಾಚ್. There is a written exam conducted all over India, and one child per state. One child per state is selected. Then there is an interview process. Then there is medical and all that. And then all those who clear this join the Rashtriya Indian Military College, RIMC in Dehradun, in class 8. Okay. So 8, 9, 10, 11, 12. Okay. So 5 years alli avrige schooling ಆಗ್ತದೆ. Okay. One of the best feeder institutes for National Defence Academy. Okay. ಸೊ 25 ಮಕ್ಕಳು ತುಂಬ ಅವರಿಗೆ ಹೋಮ್ಲಿಯಲ್ಲಿ ಇದಿರ್ತದೆ. ದೇ ಲಿವ್ ಲೈಕ್ ಮಿಲಿಟರಿ ಅಕಾಡೆಮೀಸ್ಲಿ ಎಲ್ಲ ಉಂಟು, ಹಾಗೆ ಎಲ್ಲ ಇರ್ತದೆ. ಬಟ್ ಲೈಕ್ ಅಲ್ಲಿದು ಟೀಚರ್ಸ್ ಎಲ್ಲ ಅವರದ್ದೇ ಮಕ್ಕಳು ಹಾಗೆ ಟ್ರೀಟ್ ಮಾಡೋದು, ಅದೆಲ್ಲ ಆಗ್ತದೆ. ತುಂಬ ಫೆಸಿಲಿಟೀಸ್ ಇದೆ ಎಲ್ಲ ಅಲ್ಲಿ. ಮತ್ತು ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಈಸ್ ಆಲ್ಮೋಸ್ಟ್ ಆಲ್ ದ ಸ್ಟೇಟ್ಸ್, irrespective of the parents' income, scholarship ಕೊಡ್ತಾರೆ. Okay. ಆದಿತ್ಯ, my son, in spite of being an officer's son and all that, ಅಲ್ಲಿ ಅವನಿಗೆ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಇದು 10,000 rupees per year ಇದು ಸ್ಕಾಲರ್ಶಿಪ್ ಸಿಗ್ತಿತ್ತು. Which may not be too much compared to some other states which were giving even 1 lakh rupees. That is okay. It is not for the scholarship, that is, but that facility is there. Almost always the top positions in NDA, almost always, are backed by the RIMC cadets. Then when they go to IMA after that, or the Air Force Academy, ಅಲ್ಲಿ ಸಹ ತುಂಬ ಒಳ್ಳೆಯ ಅವರದ್ದು ಟ್ರೈನಿಂಗ್ ಇರ್ತದೆ, ಇದೆಲ್ಲ ಇರ್ತದೆ. ಸೊ ನಾನು ನನ್ನ ಮಗನಿಗೆ ಅದಕ್ಕೆ ಟ್ರೈನ್ ಮಾಡಿದ್ದೆ. ಟ್ರೈನ್ ಮಾಡಿ he did well and he got selected for that, joined RIMC. So in spite of being the only child of Thammyya Udupa and Dr. Sandhya Aleti, he went there. He went there and ಸ್ವಲ್ಪ 11th 12th ಟೈಮಿಗೆ ಸ್ವಲ್ಪ ಅವನಿಗೆ ಸೇರಬೇಕಾ ಆರ್ಮಿ ಇಲ್ಲ ಹೀಗೆ ಹಾಗೆ ಅಂತ ಅವನಿಗೆ ಸ್ವಲ್ಪ ಡೌಟ್ ಇತ್ತು. ಹಿ ಈಸ್ ವೆರಿ ಗುಡ್ ಇನ್ ಸ್ಪೋರ್ಟ್ಸ್. ಅಕಾಡೆಮಿಕಲಿ ಆಲ್ಸೋ he was above average, but his excellence was in sports. ಅಲ್ಲಿ RIMCಲಿ he was
ದಿ ಬ್ಲೇಸರ್ ಅವಾರ್ಡ್ ಆಗ್ತದೆ. ಅಂದರೆ ದಟ್ ಈಸ್ ದಿ ಅಲ್ಟಿಮೇಟ್ ಅವಾರ್ಡ್ ಫಾರ್ ಅ ಪರ್ಟಿಕ್ಯುಲರ್ ಸ್ಟಡೀಸಿಗೆ ಬ್ಲೇಸರ್ ಇರ್ತದೆ, ಪಬ್ಲಿಕ್ ಸ್ಪೀಕಿಂಗಿಗೆ ಇರ್ತದೆ, ಹೀಗೆ. ಸೊ ಆದಿತ್ಯ ವಾಸ್ ಅ ಬ್ಲೇಸರ್ ಇನ್ ಸ್ವಿಮ್ಮಿಂಗ್. I am satisfied with his this thing as a rather, I would say, I don't know whether I have been a role model, but I think he has been a model son for me. Oh, great sir, ನಿಜವಾಗ್ಲೂ ಗ್ರೇಟ್. ಸೊ ಇಂದಿನ ಯುವ ಜನತೆ ಸೈನ್ಯಕ್ಕೆ ಸೇರಬೇಕಾದ್ರೆ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ನೀವು? ಓಕೆ, ಈ ದಿವಸಗಳು ಅವೇರ್ನೆಸ್ ತುಂಬ ಇದೆ. ನಮ್ಮ ಟೈಮಲ್ಲಿ ಎಲ್ಲ ಅಥವಾ ಬಿಫೋರ್ ಅವೇರ್ನೆಸ್ ಏನಿರಲಿಲ್ಲ, ಯಾಕೆ ಸೇರುವುದು, ಹೇಗೆ ಸೇರುವುದು ಅಂತ. ಈ ದಿವಸಗಳು ಯಾರು ಸೇರ್ತಾರೆ, ಜನರಲಿ ದೇ ನೋ ವಾಟ್ ದೇ ಆರ್ ಗೆಟಿಂಗ್ ಇನ್ ಟು. ಅವರಿಗೆ ಇಂಟರ್ನೆಟ್ಟಿಂದ, ಟಿ ವಿಯಿಂದ ಮತ್ತು ಸೀರಿಯಲ್ಸಿಂದ ಎಲ್ಲ ಗೊತ್ತಿರ್ತದೆ. ಆರ್ಮಿಲಿ ಸೇರಿದರೆ ಏನಾಗ್ತದೆ, ಹೇಗೆ. ದೇರ್ ಆರ್ ಸೋ ಮೆನಿ ಸೀರಿಯಲ್ಸ್ ಆರ್ಮಿ ಲೈಫ್ ವಿಷಯದಲ್ಲಿ. ಇದು ಯೂಟ್ಯೂಬ್ಲಿ ನೋಡಿದರೆ NDA ಲೈಫ್ ಹೇಗಿದೆ, IMA ಏರ್ಫೋರ್ಸ್ ಅಕಾಡೆಮಿಲಿ ಎಲ್ಲ ಇರ್ತದೆ. ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಬಟ್ what I would urge everyone who is willing or keen to join is the first principle which I mentioned. You must be a thorough gentleman. Okay. You should not think ನಾನು ಅಲ್ಲಿ ಹೋಗಿ ಮೋಸ ಮಾಡ್ತೇನೆ. ಮೋಸ ಅಂದರೆ ಯಾರು ಮೋಸ ಮಾಡ್ತೇನೆ ಅಂತ ಹೇಳಿ ಹೋಗೋದಿಲ್ಲ. ನಾನು ಅಲ್ಲಿ ಚಲ್ತಾ ಹೈ ಆಟಿಟ್ಯೂಡ್, ಅಲ್ಲಿ ಹೋಗಿ ಹೀಗಾಗ್ತದೆ ಹಾಗಾಗ್ತದೆ ಇಲ್ಲ. ಇಫ್ ಯು ಹ್ಯಾವ್ ಟು ಗೋ ಟು ದಿ ಆರ್ಮ್ಡ್ ಫೋರ್ಸಸ್, ಯು ಮಸ್ಟ್ ಬಿ ಅ ಥರೋ ಜೆಂಟಲ್ಮೆನ್ ಆ್ಯಂಡ್ ಯು ಮಸ್ಟ್ ಗೋ ವಿತ್ ಟೋಟಲ್ ಕಮಿಟ್ಮೆಂಟ್. I am going to look after my flag, my nation. Yes. I will not compromise on that. I will be honest to the core as far as my profession is concerned. No compromises. Family and all comes secondary. ಅದು ನಮ್ಮದು ಆನರ್ ಕೋಡ್ ಎಲ್ಲ ಇರ್ತದೆ, ಅದೆಲ್ಲ ಇರ್ತದೆ. ನಮ್ಮ ಎಟ್ ದ ಟೈಮ್ ಆಫ್ ಕಮಿಷನಿಂಗ್ ನಾವು ಪ್ಲೆಜ್ ತಗೊಳ್ತೇವೆ, ಅದೆಲ್ಲ ವಿ ಮಸ್ಟ್ ಲಿವ್ ಅಪ್ ಟು ಇಟ್. ಸೊ ಪ್ರಾಬ್ಲಿ ಐ ಬಿಕಮ್ ವೆರಿ ಇಮೋಷನಲ್ ಇನ್ ಸಚ್ ಥಿಂಗ್ಸ್. Because all these things were written in stone for me. Yes. Like my school days, when I was probably in class 9th or 10th, we had got one English poem. ಒಂದು ಜೇಮ್ಸ್ ರಸಲ್ ಲವೆಲ್ ಅಂತ ಒಂದು ಪೋಯಟ್ ಇದ್ದರು, ಅವರದ್ದು ಒಂದು ಪೋಯಮ್ ಇದೆ, ಫ್ರೀಡಮ್ ಅಂತ. That has impacted me tremendously throughout my life. It is, I was probably 14, 15, I don't know exactly, but say about more than 47 years back. But even today, that has impacted me, and I would urge anyone who wants to join the armed forces to remember these lines. I'll just recite those lines to you. It says, "They are slaves who dare to speak for the fallen and the weak. They are slaves who will not choose hatred, scoffing and abuse. Rather than in silence shrink from the truth, they needs must think. They are slaves who dare not be in the right with 2 or 3. Most important lines in this. Every line, all these 8 lines are, very, very important. But without taking much time, I will just say the substance is in the last 2 lines. They are slaves who dare not be in the right with 2 or 3. Meaning that if you know that these 2 people, what they are saying is right. They are in the right, but they are a minority. There are 100 people standing opposite. What they are saying is wrong. These people are in the right. If I do not support them, because they are in the right, but because they are in the minority, I am not supporting them, then I am a slave of my conscience. So a good army officer or a good armed forces officer should ensure that he is never a slave of his conscience. If he does that, he has the potential to become a fantastic officer. Yes. ನಿಮ್ಮ ಈ ಮಾತು ಕೇಳಿ ನಮ್ಮ ಕರಾವಳಿ ಪ್ರದೇಶದಿಂದ ಇನ್ನಷ್ಟು ಯುವಕರು ಮುಂದೆ ಬಂದು ಈ ಸೈನ್ಯ ಸೇರಲಿ, ನಿಮ್ಮಷ್ಟೇ ಅವರು ಹೆಸರು ಮಾಡಲಿ ಎಂದು ಆಶಿಸುತ್ತೇನೆ ಸರ್. ಸರ್, ನೀವು ಧರಿಸಿರುವ ಈ ಮೆಡಲ್ಗಳ ಬಗ್ಗೆ ಹೇಳೋದಾದರೆ, ಇದು ನಮ್ಮ ಆಸ್ ಅ ಸೋಲ್ಜರ್ ವಾಟ್ ಹಿ ವೇರ್ಸ್ ಆನ್ ಹಿಸ್ ಚೆಸ್ಟ್ is his pride he is wearing on his chest ಅಂತ. ಎಕ್ಸಾಕ್ಟ್ಲಿ. ಸೊ ಇದು ನಾವು ಬೇರೆ ಬೇರೆ ನಮ್ಮದು ಒಕೇಶನ್ಸಿಗೆ ನಮಗೆ ಸಿಗ್ತದೆ. ಸರ್ವಿಸ್ ಸ್ವಲ್ಪ ವರ್ಷ ಕಂಪ್ಲೀಟ್ ಆದರೆ ಅದಕ್ಕೆ ಮೆಡಲ್ ಸಿಗ್ತದೆ. 9 ವರ್ಷ 20 ವರ್ಷ ಹಾಗೆಲ್ಲ ಇರ್ತದೆ. ಆಪ್ರೇಷನ್ಸಿಗೆ ಸಮ್ ಫೀಲ್ಡ್ ಏರಿಯಾ, ಸಮಥಿಂಗ್ ಐ ಹ್ಯಾವ್ ಡನ್, ವೆದರ್ ಇಟ್ ಈಸ್ ಇನ್ ಆಪ್ ಪರಾಕ್ರಮ್ ಆರ್ ಇನ್ ಫೀಲ್ಡ್ ಏರಿಯಾ ಇನ್ ದ ನಾರ್ತ್ ಈಸ್ಟ್, ಹಾಗೆಲ್ಲ ಬೇರೆ ಬೇರೆ ಬೇರೆ. ನಂದಿದು ಏನೂ ಇಲ್ಲ.
a good officer from Dakshin Kannada or Udupi who joins, from Karavali area who joins, I would like to see his chest full of the so many medals, Okay. like Paramveer Chakra ಆಗಲಿ ಸರ್. and Param Vishishta Seva medal and all those things I would like to see. Okay. That will be a great pleasure for me. ಆಗಲಿ ಸರ್. ಸೊ ಕೊನೆಯದಾಗಿ ಒಂದು ನಿಮ್ಮ ಮೀಸೆಯ ಬಗ್ಗೆ, ಈ ಒಂದು ಮೀಸೆ ಯಾವಾಗದಿಂದ ಈ ಕ್ರೇಜ್ ಸ್ಟಾರ್ಟ್ ಆಯ್ತು ಸರ್? ಆರ್ಮಿ ಹೋಗೋ ಮುಂಚೆಯಿಂದನೂ ಮೀಸೆ ಇಡ್ತಿದ್ದೀರಾ ಅಲ್ಲ ಆರ್ಮಿ ಹೋದ ನಂತರ ಬಂತ ಸರ್? Before that, I will just, small joke kind of thing. Not a joke, Okay. anecdote kind of thing. So, ನಾನು ಹೀಗೆ ಆರ್ಮಿಲಿ ಇದ್ದಾಗಲೇ, ಸೊ ಒನ್ ಆಫೀಸರ್, ಯಂಗ್ ಆಫೀಸರ್, Okay. ನಾನು ನಾರ್ತ್ ಈಸ್ಟ್ಲಿ, ಐ ಥಿಂಕ್ ಐ ವಾಸ್ ಇನ್ ಅರುಣಾಚಲ್, ಐ ಹ್ಯಾಡ್ ಗಾನ್ ಫಾರ್ ಸಮ್ ವಿಸಿಟ್, ಐ ವಾಸ್ ಅ ಕರ್ನಲ್ ದಟ್ ಟೈಮ್, ವಿಸಿಟಿಗೆ ಹೋಗಿದ್ದಿದ್ದೆ. ಸೊ ಹಿ ವಾಸ್, he had been given the responsibility of looking after me and offering me lunch and all that during my stay there. So, probably, he was wanting some small talk ಮಾಡಬೇಕು ಅಂತ. So he said, "Sir, your mustache, sir." I said, "Yes." "Sir, has this been there from the beginning?" So I very innocently, I said, "No, not since the time I was born." So poor chap was, I said, "Don't, I'm just pulling your leg." So it has not been there from the beginning, from that time since I joined the academy also. I was a young boy that time, so naturally ಅಷ್ಟು ಮುಸ್ಟ್ಯಾಶ್ ಇರ್ತಿರ್ಲಿಲ್ಲ. ಬಟ್ when I grew up, by the time I finished my by the time I got commissioned and did my first course, Okay. by that time chota mota mustache ಬರ್ಲಿಕ್ಕೆ ಶುರು ಆಯಿತು. ಓಕೆ. So then I did lot of hard work on it. Okay. And this is the effort of, you can say, almost 37 years. Yes. Yeah. ನಿಮ್ಮ ಈ ಒಂದು ರಿಟೈರ್ಡ್ ಲೈಫನ್ನು ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಿದ್ದೀರಿ ಸರ್? ರಿಟೈರ್ಡ್ ಲೈಫ್ ಏನಂದರೆ, ನಾನು ಸ್ವಲ್ಪ ಹೊತ್ತು ಮುಂಚೆ ನಾನು ಹೇಳಿದ್ದೆ ಅಲ್ವಾ, ಈಗ ನನ್ನ ಏಮ್ ಏನಂದರೆ ನಾನು ಫ್ಯಾಮಿಲಿ ಲೈಫ್ ಇದು ಮಾಡಬೇಕು ಅಂತ. ಸೊ ವಾಟ್ ಐ ಹ್ಯಾವ್ ಡಿಸೈಡೆಡ್ ಟು ಎನ್ಶ್ಯೂರ್ ಇಸ್ ದಟ್ ನಾನು ಮತ್ತು ನನ್ನ ಹೆಂಡತಿ ಒಟ್ಟಿಗೆ ಎಲ್ಲಿಯಾದರೂ ಇರಬೇಕಂತ. ಆಲ್ದೋ ಶಿ ವಾಸ್ ಡೂಯಿಂಗ್ ಆಲ್ ದಿ ವರ್ಕ್ ಈವನ್ ಇನ್ ದಿ ಹೌಸ್, ಬಟ್ ಇಫ್ ಸಂಬಡಿ ಯೂಸ್ ಟು ಆಸ್ಕ್ ಮೀ, ಐ ಯೂಸ್ ಟು ಸೇ ಐ ಆಮ್ ದಿ ಹೌಸ್ ಹಸ್ಬೆಂಡ್. ಓಕೆ. ठीक है. ಸೊ ಹಾಗಿತ್ತು. ದೆನ್ ವಿ ಕೇಮ್ ಹಿಯರ್ ಆ್ಯಂಡ್ ನನ್ನ ತಂದೆದು ಸ್ವಲ್ಪ ಓಲ್ಡ್ ಟೈಮ್ ಇದು ಪ್ರಾಪರ್ಟಿ ಉಂಟು ನಮ್ಮ ಆ್ಯನ್ಸೆಸ್ಟ್ರಲ್ ವಿಲೇಜ್ಲಿ. ಅದು ಇಷ್ಟವರೆಗೆ ಏನು ಲುಕ್ ಆಫ್ಟರ್ ಮಾಡಲಿಕ್ಕೆ ನನಗೆ ಬ್ಯಾಂಡ್ವಿಡ್ತೇ ಇರಲಿಲ್ಲ, ನಮಗೆ ಗೊತ್ತೇ ಇರಲಿಲ್ಲ ಏನು ಹೀಗೆ ಹಾಗೆ ಅಂತ. ಸೊ ಸ್ವಲ್ಪ ಅದನ್ನು ಲುಕ್ ಆಫ್ಟರ್ ಮಾಡುವ ಅಂತ ನನಗೆ ತುಂಬ ಇದಿದೆ, ಇಚ್ಛಾ ಇದೆ ಅದನ್ನು ಲುಕ್ ಆಫ್ಟರ್ ಮಾಡಲಿಕ್ಕೆ. ಸೊ ಈಗ ಇಲ್ಲಿ ಬಂದು ಅವರ್ ಫೋಕಸ್ ಈಸ್ ಆನ್ ಟ್ರೈಂಗ್ ಟು ಡೆವಲಪ್ ದ್ಯಾಟ್ unused kind of land which was there. So my daily routine is focus is on physical fitness as always. So either long distance running or long distance cycling. So ನಾನು ಲಾಂಗ್ ಡಿಸ್ಟೆನ್ಸ್ ಸೈಕ್ಲಿಂಗ್ ಮಾಡ್ತಾ ನನ್ನ ಹೆಂಡತಿಗೆ ಸಹ ಸ್ವಲ್ಪ ಇದರದ್ದು ದಟ್ ಕೀಡಾ ಆಫ್ ಸೈಕ್ಲಿಂಗ್ ಅವಳಿಗೆ ಸಹ ಸ್ವಲ್ಪ ಇದಾಗಿದೆ. ಸೊ ಸಮ್ಟೈಮ್ಸ್ ವಿ ಗೋ ಔಟ್ ಟುಗೆದರ್ and do some cycling and all that. Then of course I try to go to the property there and do whatever work is required to be done. Matte I'm very fond of writing. So I have started writing my own stories of how life was when I was in the school, when I was in the college and armed forces and all that. In short, I am trying to enjoy life. ಓಕೆ. Yeah. ಖಂಡಿತ ಸರ್, ಸಾಕಷ್ಟು ನಿಮ್ಮ ಅನುಭವದ ಮಾತು, ನಿಮ್ಮ ಈ ಸಾಧನೆಯ ಬದುಕು ಇನ್ನಷ್ಟು ಮಂದಿಗೆ ಸ್ಫೂರ್ತಿಯಾಗಲಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದಕ್ಕೆ ನಮ್ಮ ಕಡೆಯಿಂದ ಈ ಒಂದು ಪುಟ್ಟ ಕಾಣಿಕೆ ಸರ್, ದಯಮಾಡಿ ಸ್ವೀಕರಿಸಿ. Thank you. Karavali people-ಗೆ ತುಂಬ ಥ್ಯಾಂಕ್ಸ್. I hope this program becomes the top hit program of Karavali. ಥ್ಯಾಂಕ್ ಯು Thank you. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.